ಹರೇ ರಾಮ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಈಗಾಗಲೇ ಶ್ರೀಪಾದರು ರಾಮ ಮತ್ತು ಕೃಷ್ಣರ ಸ್ಮರಣೆಯನ್ನು ಮಾಡಿದ್ದಾರೆ. ಪಾಯಸದ ಸವಿ ಹೇಗೆ ಅಂತ ಹೇಳಿದ್ದಾರೆ. ಹಾಗಾಗಿ ರಾಮನಾಮದ ಕೃಷ್ಣನಾಮದ ಜೊತೆ ಸೇರಿರುವ ಜೊತೆಯಲ್ಲಿ ಮಂತ್ರದ ಆರಂಭದಲ್ಲಿ ಚಿಂತನೆಯನ್ನು ಸಾಗಿಸುವ ತಮಗೆಲ್ಲ ಮಗದೊಮ್ಮೆ ಶ್ರೀರಾಮನವಮಿಯ ಶುಭಾಶಯಗಳೊಂದಿಗೆ ಕೃಷ್ಣ ಜಯಂತಿಯಂತೆಯೇ ರಾಮ ಜಯಂತಿಯ ಉತ್ಸವ ಆದರೆ ಹಗಲು ಮತ್ತು ರಾತ್ರಿ ಪೂರ್ತಿಯಾಗಿ ನಾವು ಅಧ್ಯಾತ್ಮರಾಗಬಹುದು, ಒಳ್ಳೆಯವರಾಗಬಹುದು, ಅಧಿಕ ಆತ್ಮರಾಗಬಹುದು. ಈ ನೆಲೆಯಲ್ಲಿ ಈ ಬಾರಿ ಹನುಮನ ಮತ್ತು ರಾಮನ ಸುಂದರವಾದ ಚಿಂತನೆಯೊಂದಿಗೆ ಒಂದು ವಾರಗಳ ಕಾಲ, ರಾಮನಂತೂ 7ರವನೇ, ಹಾಗಾಗಿ 7ಕ್ಕೇನು ರಾಮನಿಗೇನು ಕಮ್ಮಿ ಇಲ್ಲ. ಆದರೆ ನಮ್ಮ ಹನುಮ ಪಂಚಪ್ರಾಣಾಹ ಪಂಚಬಾಣಾಹ ಅಂತ 5ರಲ್ಲೇ ಮರೆತೋಗಿದ್ದಾನೆ. 6 ನನ್ನ 60ರ ಹೆಸರಿನಲ್ಲಿ ನಾನು ಬಿತ್ತರಿಸಿದ್ದೇನೆ, ಇನ್ನೊಮ್ಮೆ ಹೇಳುವುದಿಲ್ಲ, ಎಲ್ಲೂ ಹೇಳಿದ್ದೇನೆ ಅಂತ. ಹಾಗಾಗಿ ಮಗದೊಮ್ಮೆ 7ರ ನೆನಪನ್ನು 70ರ ಆಚೆಗೋಸ್ಕರ ಇಟ್ಟುಕೊಳ್ಳುತ್ತೇನೆ. ಸಪ್ತ ಪ್ರಾಣಾಹ ಅಂತ ಹೇಳಿ ಶ್ರುತಿಗಳು ಪ್ರಾಣತತ್ವವನ್ನು 7 ನೆಲೆಯಲ್ಲಿ ಚಿಂತನೆ ಮಾಡಲು ತಿಳಿಸಿಕೊಟ್ಟಿದೆ. ಸೂಕ್ಷ್ಮವಾಗಿ ಹೇಳುವುದಾದರೆ 5 ಇಂದ್ರಿಯಗಳ, ಜ್ಞಾನೇಂದ್ರಿಯಗಳ ಜೊತೆಯಲ್ಲಿ ಮನಸ್ಸು ಮತ್ತು ಬುದ್ಧಿಯನ್ನು ಪ್ರತ್ಯೇಕಿಸಿಕೊಂಡು ಲೆಕ್ಕ ಮಾಡಿದ್ದಾರೆ. ಅಷ್ಟು ಪೀಠಿಗೆ ಸಾಕು. ಅದರ ಜೊತೆಯಲ್ಲಿ ಒಂದು ಮಾತು, ನನ್ನ ಅಕ್ಕ ಸ್ವಲ್ಪ ದೊಡ್ಡವಳು, ಅವಳು ಬಹಳ ಹಿಂದೆ, ಇದು 40 ವರ್ಷದ ಹಿಂದಿನ ಘಟನೆ. ಆಕೆ ಹೆರಿಗೆಗೆ ಬಂದವಳು ಉಡುಪಿಯಲ್ಲಿ. ಸ್ವಲ್ಪ ತಲೆಗೆ ಏನೋ ಹೆಚ್ಚು ಕಡಿಮೆಯಾಗಿ ಬ್ರೈನ್ ಹೆಮರೇಜ್ಗೆ ಏನೋ ಆ ನಮೂನೆ. ಇಲ್ಲಿ ಮಣಿಪಾಲಕ್ಕೂ ಸೇರಿದ್ಲು, ಇಲ್ಲಿ ಒಂದು ಪ್ರೈವೇಟ್ ಹಾಸ್ಪಿಟಲಲ್ಲಿದ್ಲು. ಅದೆಲ್ಲ ಕೇಸು ಸರಿಯಾಗದೆ ಮತ್ತೆ ಕಂಕನಾಡಿಗೆ ಹೋಗುವ ಸ್ಟೇಜಿಗೆ ಬಂತು. ಅಷ್ಟೊತ್ತಿಗೆ ಸುಮಾರು ದಿನಗಳು ಕಳೆದಿದ್ದವು. ಅಲ್ಲಿ ಆಕೆ ಅಡ್ಮಿಟ್ ಆದಾಗ ಹೇಳ್ತಾರೆ ಅವರು, ವೈದ್ಯರು ಎಲ್ಲ ತಪಾಸಣೆ ಮಾಡಿ, ಆಪರೇಷನ್ ಎಲ್ಲ ಆಗಲಿಕ್ಕೆ ಉಂಟು. ಆದ ಬಳಿಕ ರಿಸಲ್ಟ್ ಏನು ಕೇಳಿದರೆ ರೋಗಿ ಬದುಕ್ತದೆ ಅಂತ ಹೇಳುವುದು ಗೊತ್ತಿಲ್ಲ. ಚಾನ್ಸ್ ಇದ್ದರೆ ಏನು ಹೆಚ್ಚು ಕಡಿಮೆ ಆಗ್ಬೋದು, ಹುಚ್ಚಿ ಆಗ್ಬೋದು, ಇನ್ನೇನೋ. ಇಷ್ಟೆಲ್ಲ ಗೊಂದಲಗಳ ನಡುವೆ ಹೆತ್ತದ್ದು ಮಾತ್ರ ಆಕೆ, ಸಣ್ಣ ಮಗು ಬೇರೆ, ಬಹಳ ಒದ್ದಾಡಿದ್ದಾಳೆ. ಬಂದಿದ್ದಾಳೆ, ಉಡುಪಿಯಲ್ಲಿ ಎಲ್ಲ ಇದ್ದಾಳೆ. ಈಗ ಅವಳ ಮಗನಿಗೆ ಉಪನಯನ ಆಯಿತು ರೀಸೆಂಟ್ಲಿ, ಒಂದು 4 ದಿವಸ ಹಿಂದೆ. ಬೆಂಗಳೂರಲ್ಲಿದ್ದಾಳೆ ಈಗ. ಕೊನೆಗೆ ನಾವು ಏನಾದರೂ ಇದು ಪ್ರಾಣದ ಜೊತೆಯಲ್ಲಿ ಆಡುವ ಆಟ ಆಗಿದೆ ಅಂತ ಗೊತ್ತಾಯಿತು. ನಾನು ಚಿಕ್ಕವ ಆಗ. ಕೊನೆಗೆ ನಮ್ಮ ಪ್ರಾಣನನ್ನು ಮಾತಾಡಿಸಿದ್ದು. ಆಕೆಗೆ ಇದು ಹಿಸ್ಟ್ರಿ, ಇದು ರೆಕಾರ್ಡ್ ಆಗಿದೆ. ಕಂಕನಾಡಿ ಆಸ್ಪತ್ರೆಯಲ್ಲಿ ಮಾಧವಿ ಇಂಥ ಪೇಷಂಟ್ನ ಕತೆ ಕೇಳಿದರೆ ಅವ್ರು ಹೇಳ್ತಾರೆ, ಅವರು ಆಪರೇಷನ್ ಸ್ಟೇಜಿನವರೆಗೆ ಆಗ್ತದೆ ಅಂತ ಎಲ್ಲ ಹೇಳಿ ರೆಡಿ ಮಾಡಿಕೊಂಡಿದ್ದಾರೆ. ಮತ್ತು ನಾಳೆ ಏನು ಹೇಳಿ ಅಂತ ನಾವು ಕೇಳಿದ್ದೇವೆ. ಆಗ ಅವಳು ಹೇಳ್ತಾಳೆ, ವೈದ್ಯರು ಹೇಳ್ತಾರೆ ಮೊದಲಿಗೆ ಆಪರೇಷನ್ ಬೇಡ, ಅವಳಿಗೆ ನಾರ್ಮಲ್ ಆಗಿದೆ ಕಂಡೀಷನ್, ರೋಗಿ ಪೂರ್ಣ ಪ್ರಮಾಣದಲ್ಲಿ ಚೇತರಿಸಿಕೊಂಡು ಬರ್ತದೆ ಅಂತ. ಅವಳ ಹತ್ರ ಕೇಳಿದ್ರು, ಅವಳು ಹೇಳ್ತಾಳೆ, ಇವತ್ತು ಆಪರೇಷನ್ ಇದ್ದರೆ 10 ಗಂಟೆ ನಂತರ ಟೈಮ್ ಕೊಟ್ಟಿದ್ದಾರೆ, 11 ಗಂಟೆಗೇನು. ಅರ್ಲಿ ಮಾರ್ನಿಂಗ್ ಸುಮಾರಾಗಿ 3:30-4 ಗಂಟೆ ಹೊತ್ತಿಗೆ ಕಂಕನಾಡಿಯಲ್ಲಿದ್ದ ಆಸ್ಪತ್ರೆಯಲ್ಲಿದ್ದ ಅವಳಿಗೆ ಮಂಗ ಬಂದು ಮಂಡೆಯನ್ನು ಪರಚಿಕೊಳ್ತಾ ಇತ್ತಂತೆ, ಅವಳ ತಲೆಯನ್ನು.
ಸುಮಾರು ಹೊತ್ತೆಲ್ಲ ಅವಳು ಹೇಳೋದು. ಆದ್ದರಿಂದ ನಮ್ಮ ಹನುಮಂತ ಚಂದ ಮಾಡಿ ಆಪರೇಷನ್ ಮಾಡಿದ್ದಾನೆ ಹೊರಗಿಂದಲೇ. ಇದು ಸ್ವಪ್ನ ಸತ್ಯವ ಸುಳ್ಳ? ನಾನು ನಿಮಗೆ 50,000 ಕೊಟ್ಟಿದ್ದೇನೆ ಅಂತ ನಿಮಗೆ ಸ್ವಪ್ನ ಬಿದ್ದಿದೆ. ಮರುದಿನ ನೀವು ನನಗೆ ಬಂದು ಹೇಳ್ತೀರಿ, ಅಥವಾ ನಾನು ಹೇಳಬೇಕಾ? ಇಸ್ಕೊಂಡವ ಹೇಳ್ತಾನೆ, ಎಲ್ಲಿ ಹೇಳೋದಿಲ್ಲ, ಕೊಟ್ಟವನು ಹೇಳ್ತಾನೆ ಅಷ್ಟೇ. ನಾನು ನಿಮಗೆ ಸ್ವಪ್ನದಲ್ಲಿ 50,000 ಕೊಟ್ಟಿದ್ದೇನೆ ಸರ್, ವಾಪಸ್ ಕೊಡಿ ಅಂತ. ಅವನು ಹೇಳ್ತಾನೆ ಸ್ವಲ್ಪ ಬುದ್ಧಿ ಇದ್ರೆ ಅಂತ ಗೊತ್ತಲ್ಲ, ನಿಮಗೆ ಸ್ವಪ್ನದಲ್ಲೇ ವಾಪಸ್ ಕೊಡ್ತೇನೆ ಅಂತ. ವ್ಯವಹಾರ ಎಲ್ಲಿ ಉಂಟು ಅಲ್ಲಿ ಮಾಡುವ ಅಂತ. ಚೂರು ತಲೆ ಖರ್ಚು ಮಾಡಿದರೆ ಮಗ ಹಾಗೆ ಉತ್ತರ ಕೊಡ್ತಾನೆ. ನಮ್ಮಷ್ಟು ದಡ್ರೇನಿಲ್ಲ, ನಮ್ಮ ಹುಡುಗರೆಲ್ಲ ಬುದ್ಧಿವಂತರಿರ್ತಾರೆ. ಇರಲಿ ಬಿಡಿ, ನಾನೊಂದೊಮ್ಮೆ ಅವನಿಗೆ 50,000 ಕೊಟ್ಟದ್ದು ಅವನಿಗೆ ಸ್ವಪ್ನ ಬಿದ್ದಿದ್ರೆ ಅವನಿಗೆ ಯಾಕೆ ಬೀಳಬೇಕು? ಅವನ ಪಕ್ಕದಲ್ಲಿ ಮಲಗಿದವರಿಗೆ ಯಾಕೆ ಬೀಳುವುದಿಲ್ಲ? ಉಳಿದವರು ಯಾಕೆ ಬೀಳಲಿಲ್ಲ? ಎಲ್ಲರಿಗೂ ಬೀಳ್ಬೋದಿತ್ತಲ್ಲ. ಅದು ಪರ್ಟಿಕ್ಯುಲರ್ಲಿ ಒಬ್ಬ ವ್ಯಕ್ತಿಗೆ ಒಂದೊಮ್ಮೆ ಬೀಳಬೇಕಾದ್ರೆ ಏನೋ ಇದೆ ಅಲ್ಲಿ ಮ್ಯಾಟರ್, ಗಮನಿಸಬೇಕಾದ್ದು ನಾವು. ಜಗತ್ತಿನಲ್ಲಿ ಯಾವುದೇ ಕ್ರಿಯೆಗಳು ಎಲ್ಲಿಯೂ ಸಹ ಭಗವಂತನ ಇಚ್ಛೆ ಇಲ್ಲದೆ, ಯಾವುದೋ ಒಂದು ಪ್ರಯೋಜನ ಇಲ್ಲದೆ ನಡೆಯುವುದೇ ಇಲ್ಲ. ಇದು ನಿಯಮ. ಇಡೀ ಜಗತ್ತು ಇಂಟ್ರಾಕ್ಷನ್ ಒಂದಕ್ಕೊಂದು. ಹಾಗಾಗಿ ನಮಗೆ ಅರ್ಥ ಆಗದೇ ಇರಬಹುದು. ಯಾವುದನ್ನು ನಾವು ಕೋಇನ್ಸಿಡೆನ್ಸಲ್ಲಿ ಹೇಳುವುದಿಲ್ಲ, ಆಕಸ್ಮಿಕ ಅಂತ ಹೇಳುವುದೇ ಇಲ್ಲ. ಅಧಿಕೃತವಾಗಿ ಅದನ್ನು ಯಾವ ವ್ಯಕ್ತಿಯನ್ನು ಎಲ್ಲಿ ಯಾವತ್ತು, ಇವತ್ತು ನನಗೆ ಇವತ್ತಲ್ಲಿ ಈಗಾಗ 1-2 ಸರ್ತಿ ಆಯಿತು ನಾನು ಸತ್ತದ್ದು. ನನ್ನ ಪಾಡಿಗೆ ನಾನಲ್ಲ, ಒಬ್ಬರ ಸ್ವಪ್ನದ ಪಾಡಿನಲ್ಲಿ ಅಧಿಕೃತವಾಗಿ ಅವರು ಹೇಳಿದರು, ನಿಮ್ಮನ್ನು ಮುಗಿಸಿದ್ದೇರೆ, ನೀವು ಹೋಗಿದ್ದೀರಿ, ನಮಗೆ ಕ್ಲಿಯರ್ ಕಟ್ಟಾಗಿ ಪಿಕ್ಚರ್ ಬಿದ್ದಿದೆ ಅಂತ ಅವರು ಸುಮಾರು ರೀತಿಯಲ್ಲಿ ಹೇಳಿದ್ದಾರೆ. ನನ್ನ ಹತ್ರ ಹೇಳಿದ್ದಾರೆ, ಮತ್ತೊಬ್ಬರು ಹೇಳಲಿಕ್ಕಾಗದೆ ಫೋನ್ ಮಾಡಿ ಹೇಳಿದ್ದಾರೆ, ಹೀಗೆ ಕಂಡಿದ್ದೆ ಸರ್ ಆಚಾರ್ಯರೇ ಅಂತ. ಸರಿ ಅಂದ. ಹಾಗಾಗಿ ಸ್ವಪ್ನದಲ್ಲಿ ನಾನೇ ಸತ್ತದ್ದು ಹೇಗೆ ಕಾಣಬೇಕು ಅವರಿಗೆ? ಸುಮಾರು ಜನ ಇಲ್ವ ಸಾಯುವುದು? ಸ್ವಪ್ನಕ್ಕೆ ಅರ್ಥ ಇದೆ, ಅರ್ಥ ಮಾಡಿಕೊಳ್ಳಲಿಕ್ಕೆ ಇದೆ, ಬಹಳ ಕಷ್ಟ ಇದೆ ಮಾತ್ರ ಅಷ್ಟೆ. 3 ಜನರಿಗೆ ಸ್ವಪ್ನ ಬೀಳ್ತದೆ. ಒಂದು ರೋಗಿಗೆ ಹೆಚ್ಚಾಗಿ ಬೀಳುವಂಥದ್ದು. ರೋಗಿ ಸುಮಾರು ಸಮಯದ ನಂತರ ಬೆಳಗಿನ ಹೊತ್ತಿನಲ್ಲಿ ಏನಾದರೂ ಸ್ವಪ್ನವನ್ನು ಕಂಡರೆ ಅವನು ರೋಗದಿಂದ ನಿವೃತ್ತನಾಗ್ತಾನೆ ಎನ್ನುವುದು 100% ಗ್ಯಾರಂಟಿ ಅಂತ ಹೇಳಿಕೊಂಡು ರೋಗಿಯ ಸ್ವಪ್ನವನ್ನು ಎಳೆದು ಕಾಣಿಸಿಕೊಳ್ಬೇಡಿ, ಬೀಳುತ್ತದೆ ಮಾತ್ರ. ಗಮನಿಸಿಕೊಂಡ್ರೆ ರೋಗದಿಂದ ಮುಕ್ತನಾಗ್ತಾನವ, ಒಳ್ಳೆಯ ಸ್ವಪ್ನ ಬಿದ್ದರೆ. ಇನ್ನೊಬ್ಬ ಭೋಗಿಗೆ ಸ್ವಪ್ನ ಬೀಳ್ತದೆ. ಭೋಗಿ ಅಂದರೆ ತಿಂದವನಿಗೆ, ಹೆಚ್ಚು ಕಡಿಮೆ ತಿಂದವನಿಗೆ ಆ ತಿಂದದ್ದರ ಪರಿಣಾಮವಾಗಿ ಒಳಗೆ ಕೆಲಸ ಮಾಡ್ತದೆ. ಯಾರ್ಯಾರದ್ದೋ ಏನೇನೋ ಹೇಗೇಗೋ ತಿಂತಾನೆ, ಆದ್ದರಿಂದ ಎಂತೆಂಥದೋ ಆಗ್ತದೆ. ಸರಿಗಟ್ಟಲ್ಲಿ ಎಚ್ಚರದಲ್ಲಿ ಇರುವುದಿಲ್ಲ, ನಿದ್ದೆಗೆ ಹೋಗುವುದಿಲ್ಲ. ಹೀಗಾಗಿ ಎಡಬಿಡಂಗಿಯಾಗಿ ಮಧ್ಯದಲ್ಲಿ ಸಿಕ್ಕಿಕೊಂಡವ ಬೆಳಗಿನವರೆಗೂ ನಿದ್ದೆ ಸ್ವಪ್ನವನ್ನೇ ಕಾಣದವ. ಭೋಗದ ಕಥೆಯಿಂದ ಅದು. ನೀವೇ ಹೆಚ್ಚು ಕಡಿಮೆ ಊಟ ಮಾಡಿಕೊಂಡು ನೋಡಿದರೆ ಗೊತ್ತಾಗ್ತದೆ ನಿಮಗೆ, ಇದೇನು ಕಷ್ಟ ಇಲ್ಲ. ಈ ಸ್ವಪ್ನವನ್ನು ನೀವು ಭರಿಸಿಕೊಳ್ಳಬಹುದು. ಯಾರ್ಯಾರದ್ದು ಏನೇನೋ ಹೇಗೇಗೋ ಹೆಚ್ಚು ಕಡಿಮೆ ತಿಂದುಬಿಡಿ, ಆಗ ಅರ್ಥ ಆಗ್ತದೆ ಏನಾಗ್ತದೆ ಅಂತ. ಇನ್ನೊಂದು ಯೋಗಿಗೆ ಸ್ವಪ್ನ ಬೀಳ್ತದೆ. ಒಳ್ಳೆಯ ಶಾರೀರಿಕವಾಗಿ ಮಾನಸಿಕವಾಗಿ ತನ್ನನ್ನು ತಾನು ದುಡಿಸಿಕೊಂಡವನಿಗೆ, ಯೋಗ ಸಾಮರ್ಥ್ಯದಲ್ಲಿ ಸಿದ್ಧಿಯಲ್ಲಿ ಅವನು ನೆಲೆಗೊಂಡವನಿಗೆ, ಸಹಜನಾದವನಿಗೆ, ಅವನೇನು ಈ ಲೋಕದಲ್ಲಿ ಇಲ್ಲ ಅಲ್ಲ, ಕೃಷ್ಣನ ಪ್ರಕಾರದಲ್ಲಿ ಯೋಗಿಯಾದವನು ಲೋಕದಲ್ಲಿ ಹೆಚ್ಚು ಇದ್ದಾನೆ. ಹೆಚ್ಚು ಇರಲಿಕ್ಕೆ ಅವನಿಗೆ ಅವಕಾಶ ಇದೆ, ಒಪ್ಪಿಕೊಳ್ಳುತ್ತಾನೆ. ಸಕ್ತಃ ಕರ್ಮಣ್ಯ ವಿದ್ವಾಂಸಃ ಯಥಾ ಕುರ್ವಂತಿ ಭಾರತ ಕುರ್ಯಾದ್ ವಿದ್ವಾನ್ ತಥಾ ಸಕ್ತಃ ಚಿಕೀರ್ಷು ಲೋಕ ಸಂಗ್ರಾಮ. ಕೃಷ್ಣನ ಆದೇಶದಂತೆ ಯೋಗಿಯಾದವನು ಇಲ್ಲಿಂದ ಓಡಿ ಹೋಗದೆ ಸಹಜವಾಗಿ ಜನರ ನಡುವೆ ಇದ್ದುಕೊಂಡು ಅವರಾಗೆ ಬಾಲ್ ಅಲ್ಲಾಡಿಸಿಕೊಂಡು ಕೋಡು ಅಲ್ಲಾಡಿಸಿಕೊಂಡು ಇರ್ತಾನೆ. ಯೋಗಿಗೆ ಸ್ವಪ್ನ ಬೀಳುತ್ತದೆ, ಬಹಳ ಚೆನ್ನಾಗಿರ್ತದೆ. ಅದು ಒಂದು ಜಾಗ ಹೇಳುತ್ತೇನೆ, ಉದಾಹರಣೆ ಕೊಡುವುದಿಲ್ಲ ಹೆಚ್ಚು. ಎಲ್ಲಿ ಕೇಳಿದರೆ, ಪ್ರತಿಷ್ಠೆಯ ಸಂದರ್ಭ, ಉತ್ಸವದ ದೇವಸ್ಥಾನದ ವ್ಯವಸ್ಥೆ ಎಂದಾಗ, ದೇವಸ್ಥಾನ ಕಟ್ಟುವ ಮುಂಚೆ
ಆ ಜಾಗವನ್ನು ಅಳತೆ ಮಾಡಿ ನೋಡಿ ಇಲ್ಲಿ ಕಟ್ಟುವುದು ಅಂತ ಒಂದು ತೀರ್ಮಾನ ಮಾಡಿದರೆ ಆ ತೀರ್ಮಾನಕ್ಕೆ ಯಾರು ಬದ್ಧನಿದ್ದಾನೆ ಅಧಿಕೃತವಾಗಿ ದೇವಸ್ಥಾನಕ್ಕೆ ಯಜಮಾನ ಅಂತ ಇರ್ತದೆ. ಆನಂತರ ಒಬ್ಬ ತಂತ್ರಿಯ ಪುರೋಹಿತನ ಆಚಾರ್ಯನ ಇರ್ತಾನೆ. ಇನ್ನು ಜಾಗದ ಮಾಲೀಕರು ಮತ್ತೊಂದು ಇರ್ತಾರೆ. ಟ್ರಸ್ಟ್ ಏನೇ ಇರಲಿ ಅಧಿಕಾರಿಗಳು, ಅವರು ಅಲ್ಲಿ ಸಾಯಂಕಾಲದ ನಂತರದಲ್ಲಿ ಆ ಜಾಗವನ್ನು ಸೆಲೆಕ್ಟ್ ಮಾಡಿ ಅಲ್ಲಿ ಮಲಗಬೇಕು. ಅವರು ತಿಂದುಕೊಂಡು ಮಲಗಲಿಕ್ಕಿಲ್ಲ, ಅದೊಂದು ಸ್ಟ್ರಿಕ್ಟ್. ದೇವರ ಉಪಾಸನೆ ಮಾಡ್ತಾ ಯಾವ ಮೂರ್ತಿಯನ್ನು ಪ್ರತಿಷ್ಠೆ ಮಾಡ್ತಾರೆ ಆ ಮೂರ್ತಿಯ ಚಿಂತನೆ ಮಾಡ್ತಾ ಅವರೆಲ್ಲ ಇರಬೇಕು. ಅವರಿಗೆ ಸ್ವಪ್ನ ಬೀಳುತ್ತದೆ. ಪ್ರತಿಯೊಬ್ಬರು ಅವರವರ ಪಾಡಿಗೆ ಬಿದ್ದ ಸ್ವಪ್ನವನ್ನು ಬರೆದು ದಾಖಲೆ ಮಾಡ್ತಾರೆ. ಟ್ಯಾಲಿ ಮಾಡಿ ನೋಡಿದಾಗ ಅದರಲ್ಲಿ ಶುಭ ಸೂಚನೆ ಇದ್ದರೆ, ಒಳ್ಳೆಯ ಸಂಗತಿಗಳು ಬಂದಿದ್ದರೆ ಆ ಜಾಗವನ್ನು ಸೆಲೆಕ್ಟ್ ಮಾಡ್ತಾರೆ, ದೇವಸ್ಥಾನ ಕಟ್ತಾರೆ. ಇದು ಹೊಸದಾಗಿ ದೇವಸ್ಥಾನ ಕಟ್ಟುವ ಹಿನ್ನೆಲೆಯಲ್ಲಿ ಆಗಿರತಕ್ಕಂಥ ಕಥೆಗಳು ಇದು ನಿಮಗೆಲ್ಲ ಗೊತ್ತಿಲ್ಲ. ನಿಮಗೆಲ್ಲ ಗೊತ್ತಾಗೋದು ಇವತ್ತು ರೆನೋವೇಷನ್ಸ್ ಆದಗಳದ್ದು, ಜೀರ್ಣೋದ್ಧಾರಗಳದ್ದು ಮಾತ್ರ ಪ್ರಕ್ರಿಯೆ ಗೊತ್ತಾಗ್ತದೆ. ಹೊಸ ಕತೆ ಗೊತ್ತಿಲ್ಲ. ಒಂದೊಮ್ಮೆ ಅಲ್ಲಿ ಏನಾದರೂ ಸಸೂತ್ರ ಬರದಿದ್ದರೆ ಆ ಜಾಗವನ್ನು ಅವರು ಬಿಡಬೇಕು, ದೇವಸ್ಥಾನ ಕಟ್ಟುವುದಿಲ್ಲ. ಬಿಟ್ಟಿದ್ದಾರೆ ಸೆಲೆಕ್ಟ್ ಮಾಡೋ ಮುಂಚೆ. ಇದು ಒಂದು ಹಂತ. ಇನ್ನೊಂದು ಹಂತದಲ್ಲಿ ದೇವಸ್ಥಾನಕ್ಕೆ ಬೇಕಾದಂತಹ ಪ್ರತಿಮೆ ಮಾಡಲಿಕ್ಕೆ ಇರತಕ್ಕ ಕಲ್ಲು, ಅದು ಕಲ್ಲು ಎಲ್ಲಿಂದ ಎಲ್ಲಿವರೆಗಿದ್ದದ್ದನ್ನು ಕೆತ್ತುವುದು ಅಂತ ಶಿಲ್ಪಿ ಸೇರಿ ತಂತ್ರಿಗಳವರಿದ್ದು ಆಚಾರ್ಯನು ಹೋಗಿ ಅದನ್ನು ಮಾರ್ಕ್ ಮಾಡಿ ಕೊಡ್ತಾನೆ. ಅದು ತೆಗಿಬಹುದೋ ಬೇಡವೋ ಅಂತ ಅವನು ಮತ್ತೆ ಅಲ್ಲಿ ಇದ್ದುಕೊಂಡು ರಾತ್ರಿ ಬಲಿಯೆಲ್ಲ ಹರಣ ಮಾಡಲಿಕ್ಕೆ ಉಂಟು. ಸುತ್ತಮುತ್ತಲು ಎಲ್ಲ ಅದನ್ನು ಕಾಯುತ್ತಿರುವವರಿಗೆಲ್ಲ ಊಟವನ್ನು ಒಪ್ಪಿಸಿ ಅವನು ಮಲಗಬೇಕು. ಶುಭ ಶಕುನ ಬಂದರೆ ಸ್ವಪ್ನದಲ್ಲಿ ಆ ಕಲ್ಲನ್ನು ಕೆತ್ತುತ್ತಾರೆ, ಇಲ್ಲಾದರೆ ಬಿಡುತ್ತಾರೆ, ಇನ್ನೊಂದು ಕಲ್ಲಿಗೆ ಹೋಗ್ತಾರೆ. ಹೀಗೆ ಒಂದು 4 ಕಡೆಯಲ್ಲಿ ಒಮ್ಮೆಲೆ ನೋಡಿ ಇರುವುದಿಲ್ಲ. ಇದೇ ರೀತಿಯಾಗಿ ಮರವನ್ನು ಕೆತ್ತುವಾಗಲು ಎಷ್ಟರವರೆಗೆ ಕೇಳಿದರೆ ಮರವನ್ನು ಕೆತ್ತುವಾಗ, ಮರ ಅಂದರೆ ಕಟ್ಟಲಿಕ್ಕೆ ದೇವಸ್ಥಾನದ ವ್ಯವಸ್ಥೆಗೆ ಧ್ವಜಸ್ತಂಭಕ್ಕೆಲ್ಲ ಒಂದು ಸರ್ತಿ ಮಾರ್ಕ್ ಮಾಡಿದ ಮರ ಉಂಟಲ್ಲ, ಎಷ್ಟು ಅಕ್ಯುರೇಟ್ ಆಗಿತ್ತು ಕೇಳಿದರೆ ಅಷ್ಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕೊಟ್ಟರು. ಎಷ್ಟೋ ವ್ಯವಸ್ಥೆಯಲ್ಲಿ ಅವರು ಮಾರ್ಕ್ ಮಾಡಿದ್ದಲ್ಲಿ ಕತ್ತರಿಸಿದರೆ ಅದರ ಆಚೆಗೆ ಟೊಳ್ಳು ಈಚೆಗೆ ಹಾಳು, ಅಷ್ಟು ಅಧಿಕೃತವಾಗಿ ಸಿಕ್ಕಿದ್ದುಂಟು. ಇಂಥದ್ದೆಲ್ಲ ಸುಮಾರು ಇನ್ಸಿಡೆನ್ಸ್ಗಳಿವೆ. ಅಂದರೆ ಸ್ವಪ್ನದಲ್ಲಿ ಇವತ್ತು ಪೂರಿ ಅಲ್ಲಿನ ದೇವರ ಕತೆ ನೀವು ನೆಟ್ಟಲ್ಲಿ ಹುಡುಕಿ ನೋಡಿ, ಒಳ್ಳೆ ರೀತಿಯಲ್ಲಿ ಹೇಳ್ತಾರೆ, ಮಜಾ ಇರುತ್ತೆ. 10-12 ವರ್ಷದಲ್ಲಿ, ಅದು 10-12 ಅಂತ ಗ್ಯಾರಂಟಿ ಇಲ್ಲ, ಅದು ಒಂದು ಫ್ಲೆಕ್ಸಿಬಲ್. ಕೆಲವು ವರ್ಷಗಳಲ್ಲಿ ಅವನು ಓಡುವುದು, ಆ ಮರವನ್ನು ಮುಟ್ಟುವುದು, ತೋರಿಸುವುದು ಅವನು ಗೊತ್ತಿಲ್ಲ, ಬ್ಲೈಂಡ್ ಒಂದು ದೃಷ್ಟಿಯಿಂದವ. ಇವತ್ತು ನಡೀತಾ ಉಂಟು ಅಲ್ಲಿಯ ಬಿಂಬವನ್ನು ನಡೆಸುವ ವ್ಯವಸ್ಥೆಯಲ್ಲಿ. ನಮ್ಮ ದೇಶದ ಕಥೆ ಇತ್ತು. ಬನ್ನಂಜಿಯವರು 2 ಕತೆ ಹೇಳಿದರು, ಅದು ರೆಕಾರ್ಡೆಡ್. ಅವ್ರು ಹೇಳಿದ್ದು ರೆಕಾರ್ಡ್ ಆದದ್ದು ಅಂತಲ್ಲ, ಇಟ್ ಈಸ್ ಡಾಕ್ಯುಮೆಂಟೆಡ್. ಅವ್ರು ಹೇಳಿದ್ದು ಒಂದು ಕತೆ, ಒಬ್ಬನಿಗೆ ಕೆಲವು ಸ್ವಪ್ನಗಳು ಬೀಳ್ತಾ ಇರ್ತವೆ. ಒಳ್ಳೆ ಯೋಗಿ ಇದ್ದಾಗೆವ ಒಂದು ದಿವಸ ಹೇಳಿದ, ನನಗಿವತ್ತು ಸ್ವಪ್ನ ಆಗಿದೆ ಬೆಳಿಗ್ಗೆ, ಏನಂದರೆ ನನ್ನ ಮನೆ ಎದುರಲ್ಲಿನ ಹೆದ್ದಾರಿಯಲ್ಲಿ ಕಂಡಬಟ್ಟೆ ಮೀನುಗಳು ಬಿದ್ದ ಹಾಗೆ ಆಗಿದೆ ಅಂತ. ಅವೇನೇನು ಸಮುದ್ರ ಪಕ್ಕದಲ್ಲಿಲ್ಲ. ನೆಗಾಡಿದ್ರು ಕೆಲವರೆಲ್ಲ. ಅವ ಹೇಳಿದ, ನಾನು ಚೆನ್ನಾಗಿ ನೋಡಿದ್ದೇನೆ, ರಾಶಿಗಟ್ಟಲೆ ಜನರನ್ನು ಆಯ್ದುಕೊಂಡಿದ್ರು, ನನಗೆ ಕಂಡಿದೆ ಅಂದವ. ಅವ ಹೇಳಿದ್ದು 6-7 ಗಂಟೆಯಲ್ಲಿ ಹೇಳಿದ್ದಾನೆ. ಮತ್ತು 11 ಗಂಟೆಯಲ್ಲಿ ಇಟ್ ಹ್ಯಾಪನ್ಸ್, ಒಂದು ಲಾರಿ, ಮೀನಿನ ಲಾರಿ ಆಕ್ಸಿಡೆಂಟ್ ಆಗಿ ಬಿದ್ದು ಚೆಲ್ಲಾಪೆಲ್ಲಿಯಾಗಿ ಎಲ್ಲ ಕಡೆ ಮೀನುಗಳು ಬಿದ್ದಿವೆ. ರೆಕಾರ್ಡ್ ಮಾಡಿದ್ದಾರೆ ಅದನ್ನು, ವಿಷಯವನ್ನೆಲ್ಲ ಹೇಗಿದೆ ಏನು ಅಂತ. ಒಬ್ಬ ಎಳವೆಯಿಂದ, ಇದು ಬನ್ನಂಜಿಯವರು ಹೇಳಿದ ಕತೆ, ಅವ್ರು ಎಲ್ಲಿದೆ ಏನೆಲ್ಲ ಹೇಳಿದ್ದಾರೆ, ನೀವು ಹುಡ್ಕೊಂಡು ಹೋಗಿದ್ದು ಸುಮ್ಮನೆ ಬಿಟ್ಟೆ ನಾನಷ್ಟೆ. ಇನ್ನೊಂದು ಅವರು ಘಟನೆ ಹೇಳುತ್ತಾರೆ. ಒಬ್ಬ ಎಳವೆಯಿಂದ ಒಂದು ದೊಡ್ಡ ದೊಡ್ಡ ಬಿಲ್ಡಿಂಗನ್ನು ನೋಡ್ತಾ ಇದ್ದ, ಆ ದಾರಿಯಲ್ಲಿ ನಡೀತಾ ಇದ್ದ. ಅವನು ಎಂಥದ್ದು ವಿಚಿತ್ರ ಅನ್ನಿಸ್ತದೆ, ಇದು ಎಂಥದ್ದು, ಏನು ಏನು ಹೇಗೆ ಅಂತ. 8-10 ವರ್ಷ ಜಾಸ್ತಿ ಆಗಿದೆ ಅವನಿಗೆ ಆ ಸ್ವಪ್ನಗಳು ಬಿದ್ದು. ಅವನಿಗೆ ಕೊನೆಗೆ ಅವನ ಕಲಿಕೆಯ ನೆಲೆಯಲ್ಲಿ ಅವನಿಗೊಂದು ಕೆಲಸ ಸಿಕ್ಕಿತು ಅಮೇರಿಕಾದಲ್ಲಿ. ಹೊರಟ ಯಾವ ಪ್ಲೇಸಿಗೆ ಹೋಗ್ತಾನೆ, ಅವನಿಗೆ ಸಿಕ್ಕಿದ ಕೆಲಸದ ಏರಿಯಾ ಅವನು ನಿತ್ಯ ಕಾಣ್ತಿದ್ದ ಸ್ವಪ್ನದ್ದೇ ಜಾಗ ಅದು. ಈ ಜನ್ಮದಲ್ಲಿ ನೋಡಲಿಲ್ಲವ, ಇವತ್ತಿನಾಗ ಇಂಟರ್ನೆಟ್ ಇದ್ದ ಸಮಯದ ಹೊತ್ತು ಅಲ್ಲ ಅದು. ಅಚಾನಕವಾಗಿ ನೋಡ್ತಾನೆ, ಇದನ್ನು ನಾನು ನೋಡ್ತಾ ಇದ್ದೆಲ್ಲ ಈ ಜಾಗ. ಅವನಿಗೆ ಕೆಲಸ ಸಿಕ್ಕಿದ ಜಾಗ ಅವನಿಗೆ ದಿನ ಸ್ವಪ್ನದಲ್ಲಿ 20 ವರ್ಷದ ಕೆಳಗೆ ಬೀಳ್ತಾ ಇತ್ತು. ಸುಳ್ಳಲ್ವಾ ಸ್ವಪ್ನ? ಶ್ರೀಪಾದರು, ಸುಗುಣೇಂದ್ರ ತೀರ್ಥರು
ಅವರು ಕಂಡಾಪಟ್ಟೆ ವರ್ಷ ಸ್ವಪ್ನವನ್ನು ಕಂಡಿದ್ದಾರೆ. ಒಮ್ಮೆ ಹೇಳಿದ್ದಾರೆ ಅವರು, ದೇವಸ್ಥಾನದ ಸ್ವಪ್ನ ಅವರಿಗೆ ಎಲ್ಲ ಬಿಚ್ಚಿ ಕಟ್ಟುವುದೇ. ಹೀಗಾಗಿ ಕೊನೆಗೆ ಅವರಿಗೆ ಅದು ತಳಮಳ ಆಗ್ತಾ ಇತ್ತು. ಎಂಥ ಕತೆಗೆ ಅರ್ಥ ಆಗ್ತಾ ಇಲ್ಲ. ಕೆಲವರತ್ರ ಹೇಳಿದರು, ಕೆಲವರತ್ರ ಹೇಳಿ ಏನು ಅರ್ಥ ಆಗೋದಿಲ್ಲ. ಕೊನೆಗೆ ಅನಂತೇಶ್ವರದ ಅಧಿಕಾರ ಅವರಿಗೆ ಸಿಕ್ಕಿತು. ಅದರದ್ದು ಆಡಳಿತ ಮಂಡಳಿಯ ಮುಕ್ತೇಶ್ವರರಾದರು. ಆದ ಬಳಿಕ ಅದು ಅದ್ಭುತವಾಗಿ ಒಂದು ಜೀರ್ಣೋದ್ಧಾರದ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ. ಒಳಗಿಂದ ಭಯಂಕರ ಸೋರ್ತಾ ಇತ್ತೆಲ್ಲ ಚೆನ್ನಾಗಿ ಆಯಿತು, ಕೆಲಸ ಆಯಿತು. ಅಂದರೆ ಮತ್ತೆ ಬೀಳ್ತಾ ಇರಲಿಲ್ಲ ಅವರಿಗೆ ಸ್ವಪ್ನ. ಕೇಳಿವರ ಹತ್ರ ಇದ್ದಾರೆ, ಸುಳ್ಳ ಕೇಳಿ ಮತ್ತೆ ಇಲ್ಲ, ಮುಗೀತು, ಸ್ಟಾಪ್. ಆ ಸ್ವಪ್ನಗಳು ಸ್ಟಾಪ್. ನನಗೂ ಒಂದು ಸ್ವಪ್ನ ಬೀಳ್ತಾ ಇತ್ತು ಬಹಳ ಸಮಯದಿಂದ. ಈಗ ಸ್ವಪ್ನ ಬೀಳುವುದು ಕಮ್ಮಿ ಆಗಿದೆ, ಆದರೆ ಅದು ಕೆಲಸ ಆಗಲಿಲ್ಲ. ನಾನೊಂದು ದೇವಸ್ಥಾನದಲ್ಲಿ, ನಿಮ್ಗೆ ಹೇಳೋದು ಒಂದು ನಮ್ಮ ಇದ್ದರೆ ನಿಮ್ಮಲ್ಲಿ ದೇವಸ್ಥಾನ ಅಂತದ್ದು, ಒಂದು ದೇವಸ್ಥಾನ, ಹಳೆಯ ದೇವಸ್ಥಾನ, ಮಣ್ಣಿನ ದಾರಂದ ಇದ್ದಾಗೆ, ಗೋಪುರ ಇದ್ದಾಗೆ, ಬಾಗಿಲಿದ್ದಾಗೆ, ಅಲ್ಲಿ ಮಣ್ಣಿನ ಚಿಟ್ಟೆ ಎತ್ತರದಲ್ಲಿ. ನನಗೀಗ ಇನ್ನೂ ನೆನಪಾಗ್ತಾ ಇದೆ ನಾನು ಕೂತದ್ದು. ಅಲ್ಲಿ ನಾನು ಕೂತಿದ್ದೇನೆ. ದೇವಸ್ಥಾನ ಒಂದು ಮಬ್ಬಾಗಿ ಕಾಣ್ತದೆ ನನಗೆ, ಹಳೆಯ ದೇವಸ್ಥಾನ. ಇವತ್ತಿನವರೆಗೆ ನನಗದು ಪ್ರತ್ಯಕ್ಷವಾಗಿ ಕಾಣಲಿಲ್ಲ. ನಾನು ಸುಮಾರು 1000 ದೇವಸ್ಥಾನಗಳೆಡೆಗೆ ಸಂಚಾರ ಮಾಡಿದ್ದೇನೆ. ದೇವಸ್ಥಾನಕ್ಕೆ ಹೋಗುವುದು ನಾನು, ಮತ್ತೆ ಎಲ್ಲಿ ಹೋಗುವುದಿಲ್ಲ ಹೋದರೆ, ಟೆಂಪಲ್ ರನ್. ಆದರೆ ಅದು ನನಗೆ ಕಂಡಿಲ್ಲ. ಇನ್ಯಾವತ್ತು ಕಾಣುತ್ತೆ ಎಲ್ಲ ಗೊತ್ತಿಲ್ಲ. ಮತ್ತೆ ನಾನು ಸ್ವಾಮಿ ಜೀರ್ಣೋದ್ಧಾರ ಮಾಡಿಸಿಕೊಳ್ಳುವ ಅಥವಾ ಅದರದ್ದು ಆಡಳಿತ ಮುಕ್ತ ಅದೆಲ್ಲ ಕನಸಲ್ಲ, ವಾಸ್ತವ ಅದೆಲ್ಲ ಬೇಡ, ಆಗಿಲ್ಲ ಇಲ್ಲ. ಅಂತೂ ಏನೋ ಒಂದು ಹೀಗೆ ಮನುಷ್ಯರಿಗೆ ಕೆಲವು ಕನಸುಗಳು ಬರ್ತಾವೆ. ಬೆಳಗ್ಗಿನ ಹೊತ್ತಿನಲ್ಲಿ ಬಂದರೆ ಸುಮಾರಾಗಿ, ಬೆಳಗ್ಗೆ ಮಲಗಬೇಕು ಹೇಳೋದಿಲ್ಲ, ಅದಕ್ಕೋಸ್ಕರ ಸೂರ್ಯೋದಯಕ್ಕಿಂತ 3 ಗಂಟೆ ಮುಂಚೆ ಹೇಳಬೇಕು ಅವನು. 3 ಅಲ್ಲದಿದ್ದರೆ 2:45 ಗಂಟೆ. ಸ್ವಲ್ಪ ಅವರಿಗೆ ನಾನು ರಿಯಾಯಿತಿ ಕೊಡುವ ಮೂಲಕ ಹೇಳೋದಾದರೆ 2:45 ಗಂಟೆ ಮೊದಲು ಸೂರ್ಯೋದಯಕ್ಕಿಂತ ಹೇಳಬೇಕು ಹೇಳೋದು. ನಾನು ಅಷ್ಟೇ ಶಬ್ದ ಹೇಳೋದು. ಹೇಳಬೇಕು, ಎಚ್ಚರ ಆಗಬೇಕು. ಮಂಚದಿಂದವೋ ನೆಲದಿಂದವೋ ಅವನು ಎದ್ದು ನಿಲ್ಲಬೇಕು, ಕೂತ್ಕೊಳ್ಬೇಕು. ಅದಕ್ಕಿಂತ ಮೊದಲು ಬೇಡ. ಅದಕ್ಕಿಂತ ಜಾಸ್ತಿ ತಡ ಆದರೆ ಸ್ವಲ್ಪ ನಾಚಿಕೆ ಆಗ್ತದೆ. ಕೊನೆಗೆ ಕಮ್ಮಿ ಹೇಳು ಅಂದರೆ 2 ಗಂಟೆ ಆದರೂ ಅಟ್ಲೀಸ್ಟ್ ಸೂರ್ಯೋದಯಕ್ಕಿಂತ 2 ಗಂಟೆ ಮೊದಲು. ಈಗೀಗ 6:24, 25ಕ್ಕೆ ಉಡುಪಿಯಲ್ಲಿ ಸೂರ್ಯೋದಯ ಆಗ್ತದೆ ಎಂದಾದರೆ 4:25 ಹೊತ್ತಿನಲ್ಲಿ ಗ್ಯಾರಂಟಿ ಹೇಳಬೇಕು. ಎದ್ದರೆ ಲಾಭ ಏನು ಕೇಳಿದರೆ, ನಮ್ಮ ದೇಹದ ಮೇಲೆ ಸೋಲಾರ್ ಎನರ್ಜಿ ಪೂರ್ಣವಾಗಿ ಪಾಸಾಗಲಿಕ್ಕೆ ಅನುಕೂಲ ಆಗ್ತದೆ. ಅದಕ್ಕೆ ಅಷ್ಟು ಹೊತ್ತು ಬೇಕು. ಸೂರ್ಯೋದಯ ಆಗುವಾಗ ನಮ್ಮ ದೇಹ ಅದನ್ನು ಸ್ವೀಕಾರ ಮಾಡಬೇಕಾದ್ರೆ ಅಷ್ಟು ಹೊತ್ತು ನಮ್ಮಲ್ಲಿ ಒಳಗಿನ ಮಲಗಿರ್ತೇವಲ್ವ, 8 ಗಂಟೆ 6 ಗಂಟೆ ಎಲ್ಲ. ಆದ್ದರಿಂದ ಮಲಗಿದ್ರಿಂದ ಒಳಗಿದ್ದೆಲ್ಲ ಸೆಲ್ಸ್ಗಳು ಮಲಗಿರ್ತವೆ, ಓಪನ್ ಆಗಿರುವುದಿಲ್ಲ, ಅರೈಸ್ ಆಗಿರುವುದಿಲ್ಲ, ಅದು ಸ್ವೀಕಾರ ಮಾಡಲಿಕ್ಕೆ ರೆಡಿ ಆಗಿರುವುದಿಲ್ಲ. ಹಾಗೆ ಅಷ್ಟು ಮೂಮೆಂಟ್ಸ್ ಆ್ಯಕ್ಷನ್ ಬೇಕು ಒಳಗೆ. ಟೋಟಲ್ ಸಹಜವಾದ ಸುದೃಢವಾದ ಒಂದು ದೇಹಕ್ಕೆ ಒಂದು 2-3 ಗಂಟೆ ಆ್ಯಕ್ಟಿವ್ ಆಗಿ ಎಚ್ಚರವಾಗಿದ್ದರೆ ಸೋಲಾರ್ ಎನರ್ಜಿಯನ್ನು, ಸೂರ್ಯ ಶಕ್ತಿಯನ್ನು ಪೂರ್ಣವಾಗಿ ಆಹ್ವಾನ ಮಾಡಿಕೊಳ್ಳಿಕ್ಕೆ ಆಗ್ತದೆ. ಅದನ್ನು ಬ್ರಹ್ಮ ಮುಹೂರ್ತ ಅಂತ ಕರೆದಿದ್ದಾರೆ. ಅಂದರೆ ಬ್ರಹ್ಮದೇವರು ಹುಟ್ಟಿ ಬಂದ ನೆತ್ತಿಯ ಎಚ್ಚರವುಳ್ಳ ಸಮಯ, ತಲೆ ಎಚ್ಚರವುಳ್ಳ ಸಮಯ. ಸೂರ್ಯನ ಶಕ್ತಿಗಳು ಸಂಪಾತ ಆಗುವುದು ನೆತ್ತಿಯಲ್ಲಿ. ಅದು ಹೊರಗೆ ಓಡಾಡುವುದು, ನಡೆದಾಡುವುದು ಅದು ಯಾವುದು ಹೇಳೋದಿಲ್ಲ. ಅವರು ಎಚ್ಚರಾಗಿರಿರಿ ಮತ್ತೆ ಮುಂದುವರಿಸಿರಿ ಕ್ರಿಯೆಯನ್ನು. ಅಂದರೆ ಸ್ನಾನ ಮಾಡುವುದು, ಮುಳುಗಿ ಸ್ನಾನ ಮಾಡುವ ಮೂಲಕ ಈ ನೆತ್ತಿಯ ರಂಧ್ರಕ್ಕೆ ನೀವು ಪೂರ್ತಿ ಪ್ರೆಷರ್ ಕೊಡುವ ಮೂಲಕ ಎಲ್ಲ ಸೆಲ್ಸ್ಗಳು ರೆಡಿ ಆಗ್ತವೆ ವಿದ್ಯುತ್ ತರಂಗಗಳನ್ನು ಸ್ಪರ್ಶ ಮಾಡಿಕೊಳ್ಳಿಕ್ಕೆ. ಇದು ಮುಳುಗಿನ ಸ್ನಾನದ ವ್ಯವಸ್ಥೆ ಮೈಪೂರ್ಣ. ಆ ಬಳಿಕ ಗೋಪಿ ಹಚ್ಚಿಕೊಳ್ಳುವ ಮೂಲಕ ಕೃಷ್ಣನ, ಈಗ ತಾನೇ ಕೃಷ್ಣನ ಹೇಳಿದ್ರಲ್ಲ, ಕೃಷ್ಣ ಮೆಟ್ಟಿದ ಮಣ್ಣು. ಅಯೋಧ್ಯೆಯಿಂದ ಮಿಥಿಲೆಯಿಂದ ಸೀತೆ ಹೊರಟ, ಮಿಥಿಲೆ ಅಂದರೆ ನೇಪಾಳ, ಅಯೋಧ್ಯೆ ಅಂದರೆ ನಿಮಗೆ ಗೊತ್ತು ಈಗ ಎಲ್ಲಿದೆ ಅಂತ, ಮಧ್ಯದಲ್ಲಿ ಭಾರತದಲ್ಲಿ. ಮಿಥಿಲೆಯಿಂದ ಸೀತೆ ಹೊರಟಾಗ ಜನಕ ಅಪ್ಪ ರಾಜ ಕೊಟ್ಟ ದೊಡ್ಡ ಬಳುವಳಿ ಏನು ಗೊತ್ತಾ ನಿಮಗೆ? ಒಂದಿಷ್ಟು ಬಂಗಾರ ಇರ್ಬೋದಲ್ಲ, ಅದು ದುಬೈ ಅಲ್ಲ ರೀ. ಹಾಂ, ಮತ್ತೆ ಮಿಥಿಲೆಯ ಮಣ್ಣು ಬಂಗಾರದ ಕರಡಿಕೆಯಲ್ಲಿ ಹಾಕಿ ಜನಕ ವಂಶದ ಬಳುವಳಿ ಇದು ಅಂತ ಕೊಟ್ಟಿದ್ದಾನೆ. ಎಷ್ಟು ಜನಕರು ಬಂದಿದ್ದಾರೆ, ಎಲ್ಲರೂ ಜನಕರೇ. ಇವ ಕ್ಷೀರಧ್ವಜ, ಸೀತೆಯ ಅಪ್ಪ, ಅವನ ಅಣ್ಣ ಮತ್ತೆ ಕುಶಧ್ವಜ ಎಲ್ಲ. ಅವರ ಹಿಂದಿನವರೆಲ್ಲ ಜನಕರು. ಅಂದರೆ ಮಿಥಿಲಾ ಅಂದರೆ
30-50 ತಲೆಮಾರಿನ ಹಿಂದಿನವರು, ಅಷ್ಟು ಸಮಯದಿಂದ ಅರಸೊತ್ತಿಗೆಯನ್ನು ಕಾಪಾಡಿಕೊಂಡು ಬಂದವರು, ಈ ನೆಲದ ಹೆಣ್ಣು ನೀನು, ಈ ನೆಲದ ಮಣ್ಣು ನಿನಗೆ ಅಂತ ಹೇಳಿ ಅವಳು ಹೊರಟಾಗ ಕೊಟ್ಟ ಅದ್ಭುತವಾದ ಕಾಣಿಕೆ, ಕೊಡುಗೆ, ಬಹುಮಾನ ಅಯೋಧ್ಯೆಯ ಅಂಗಳಕ್ಕೆ, ಅಯೋಧ್ಯೆಯ ಸಿಂಹಾಸನಕ್ಕೆ, ತವರು ಮನೆಯ ಸೊತ್ತು. ಹಾಗಾಗಿ ನಾವು ಮೆಟ್ಟಿಕೊಳ್ಳುವ ಕೃಷ್ಣನ ಮಣ್ಣು ಪರಮ ಪವಿತ್ರ. ಮಡ್ಬಾತ್ ಮಾಡುವವರಿಗೋ ಇನ್ನೇನೋ ಹೇಳಿಕೊಳ್ಳುವವರಿಗೆಲ್ಲ ಬೇಕಾದಷ್ಟು ಸೊಗಸಾದ ಸೊತ್ತು ಅದು. ಹಾಗಾಗಿ 12 ಕಡೆಯಲ್ಲಿ ಶುದ್ಧವಾಗಿ ಕೃಷ್ಣನ ಮರ್ತಿಗೆಯನ್ನು, ಮಣ್ಣನ್ನು ಗೋಪಿಕೆಯರು ನಡೆದಾಡಿಕೊಂಡ, ಕುಣಿದಾಡಿಕೊಂಡ, ಮೈ ಮೆತ್ತಿಸಿಕೊಂಡ, ಅಕ್ರೂರನದ್ದು ಹೊರಳಾಡಿಕೊಂಡ ಸೊತ್ತದು ಮೈಗೆ ಮೆತ್ತಿಸಿಕೊಂಡಾಗ ಚಂದವಾಗಿ ಸೂರ್ಯವಂಶದ, ಚಂದ್ರವಂಶದ ಅವರೀರುವರ ಒಳಗೆ ಪ್ರವೇಶ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅಲ್ಲಿಂದ ಹರೇ ರಾಮ ಹರೇ ರಾಮವು ಈ ಜಪವನ್ನು ಮಾಡ್ತಾ ಕೂತ್ರೆ ಸೂರ್ಯೋದಯ ಆಗುತ್ತೆ. ಮತ್ತೇನು ಬೇಕಾದ್ರೆ ಮಾಡಿ. ಸೂರ್ಯೋದಯದ ನಂತರ ತಿನ್ನೋರು ತಿನ್ನಿ, ಕುಡಿಯೋರು ಕುಡೀರಿ, ಕುಣಿಯೋರು ಕುಣೀರಿ, ಓಡುವವರು ಓಡಿರಿ, ಏನಿದ್ರು ಸೂರ್ಯೋದಯದ ಬಳಿಕ. ಅದಕ್ಕಿಂತ ಮೊದಲು ಏನು ಮಾಡಲಿಕ್ಕೆ ಅವಕಾಶ ನಮ್ಮಲ್ಲಿ ಫಿಸಿಕಲಿ ವ್ಯವಸ್ಥೆ ಇಲ್ಲ, ಮೆಂಟಲಿ ಸ್ಟ್ರಾಂಗ್ ಆಗಲಿಕ್ಕೆ ಬೇರೆ ಮದ್ದು ಇಲ್ಲ. ಈ ನೆಲೆಯಲ್ಲಿ ಅದಕ್ಕೆ ಹತ್ತಿರದಲ್ಲಿ ಒಂದೊಮ್ಮೆ ಸ್ವಪ್ನ ಬಿದ್ದರೆ ರೋಗಿ ಆಗುವಾಗ ಹೇಳುವುದಿಲ್ಲ ಸೂರ್ಯೋದಯದ ಹೊತ್ತಿನಲ್ಲಿ. ಆದ್ದರಿಂದ ಸೂರ್ಯೋದಯಕ್ಕಿಂತ ಮೊದಲು ಒಂದೊಮ್ಮೆ ರೋಗಿಗೆ ಸ್ವಪ್ನ ಬಂದರೆ ಅದು ಗ್ಯಾರಂಟಿ ಸತ್ಯ. ಯೋಗಿಗೂ ಹಾಗೆ. ಭೋಗಿಗೆ ರಾತ್ರಿ ಪೂರ ನಿದ್ದೆಯಲ್ಲಿ ಸ್ವಪ್ನವೇ ಬೀಳೋದ್ರಿಂದ ಅದು ಲೆಕ್ಕಕ್ಕೆ ಇಲ್ಲ. ಅದು ಹೆಚ್ಚು ಕಡಿಮೆ ಆದದ್ದನ್ನು ಆಯುರ್ವೇದ ಶಾಸ್ತ್ರವು ಗಟ್ಟಿಯಾಗಿ ಹೇಳುತ್ತದೆ. ಸ್ವಪ್ನ ಬೀಳುವರ ಚಿಂತನೆಯಲ್ಲಿ ಅವನ ಕಾಯಿಲೆಯನ್ನು ಗುರುತಿಸಲಿಕ್ಕೆ ಆಗ್ತದೆ. ಬೆಳಗಿನ ಹೊತ್ತಿನ ಸ್ವಪ್ನ ಅಲ್ಲ, ರಾತ್ರಿ ಮಲಗಿದ ನಂತರದಲ್ಲಿ ಬರತಕ್ಕಂಥ ಸ್ವಪ್ನಗಳಲ್ಲಿ ಅವನ ಕಾಯಿಲೆ ಏನು ಅಂತ ಅನಲಿಸ್ ಮಾಡುವಷ್ಟು ದೊಡ್ಡ ಮಟ್ಟಿನಲ್ಲಿ ನಮ್ಮ ಪಂಡಿತರಿದ್ದರು ಹಿಂದೆ, ಆಯುರ್ವೇದ ಪಂಡಿತರು. ಈಗ ಎಲ್ಲ ಮುಟ್ಟಿ ನೋಡುವವರಿಲ್ಲ, ಕುಟ್ಟಿ ನೋಡುವವರಿಲ್ಲ. ಈಗೆಲ್ಲ ಹೊಸ ರೀತಿಯಲ್ಲಿ ಆವಿಷ್ಕಾರ ಆಗಲಿ ಅನಲೈಸಿಂಗ್. ಹಾಗಾಗಿ ಹಿಂದೆಲ್ಲ ನಾಲಿಗೆ ಹೊರಗೆ ಹಾಕಿ ಹೇಳ್ತಾರೆ, ಕಣ್ಣು ದೊಡ್ಡದು ಮಾಡಿ ನೋಡ್ತಾರೆ, ಮತ್ತು ಮೂತ್ರ ಹೋಗ್ತದ, ಮಲ ವಿಸರ್ಜನೆ ಸರಿ ಉಂಟಾ ಟೈಮ್ ಎಲ್ಲ ಕೇಳ್ತಾರೆ, ಅದರ ಕಲರ್ ಕೇಳ್ತಾರೆ. ಇವತ್ತು ನಾಚಿ ಆಗ್ತದೆ ಯಾರಾದರೂ ಹೇಳಿದರೆ ಮಲದ ಕಲರ್ ಏನುಂಟು, ಅದು ಯಾರು ಯಾವ ಡಾಕ್ಟ್ರು ಕೇಳೋದಿಲ್ಲ ಈಗ. ಅದೆಲ್ಲ ಹಿಂದೆ ನಾಡಿ ಮುಟ್ಟಿಯಲ್ಲೇ ನೋಡಿ ಕರೆಕ್ಟಾಗಿ ಅನಲೈಸ್ ಮಾಡಿ ಒಂದೇ ವಾರದಲ್ಲಿ ಅವನ ಕಾಯಿಲೆ ಕ್ಯೂರ್ ಮಾಡಿ ಕಳಿಸ್ತಿದ್ರು. ಇವತ್ತು ಒಂದು ಕಾಯಿಲೆ ಶುರುವಾದರೆ ಅದು 2 ತಿಂಗಳ ನಂತರದಲ್ಲಿ ಇನ್ನೊಂದು ಕಾಯಿಲೆ ಆಗ್ತದೆ, ಅದು ಹೋದರೆ ಇನ್ನೊಂದು ಬರ್ತದೆ. ಹಾಗೆ ಒಂದು 12 ವರ್ಷ ಅವನು ಒಂದು ಕಾಯಿಲೆಯಲ್ಲಿ ಕೂತ್ಕೊಳ್ತಾನೆ ಕೋರ್ಟ್ ಕೇಸಿನಂತೆ. ಇದು ಕತೆ ಅಲ್ಲ. ಆದ್ದರಿಂದ ಸ್ವಪ್ನ ಮನುಷ್ಯನಿಗೆ ಅನೇಕ ರೀತಿಯಲ್ಲಿ ಬೀಳುತ್ತದೆ, ಸಂಬಂಧ ಇಲ್ಲದೆ ಬೀಳುವುದೇ ಇಲ್ಲ. ಇಡೀ ಜಗತ್ತಿನಲ್ಲಿ ಎಚ್ಚರದಲ್ಲಿ ನಡೆಯುವಂತೆ, ಸ್ವಪ್ನದಲ್ಲಿ ನಡೆಯುವಂತೆ, ನಿದ್ದೆಯಲ್ಲಿ ಆಗುವಂತೆ ಈ ಎಲ್ಲ ಕೆಲಸಗಳು ತೇನವಿನ ತೃಣಮಪಿನ ಚರತಿ. ಒಳಗಿರತಕ್ಕಂಥ ವ್ಯಕ್ತಿ ಎಚ್ಚರ ಇರ್ತಾನೆ, ಒಬ್ಬ ರಾಮ ಒಬ್ಬ ಹನುಮ. ಒಳಗೆ ಎಚ್ಚರ ಇರುವವ ನರದೇವತ್ವಮಾಪನ್ನ ಅಂತ ಇಡೀ ಜನರ ಯೋಗ್ಯತೆಯನ್ನು ನೋಡಿಕೊಳ್ಳುವ ಒಬ್ಬ ಅರಸನಾಗಿ ಶ್ರೀಪಾದರು ಈಗಲೇ ಪ್ರತಿಷ್ಠೆ ಮಾಡಿದರು. ಒಬ್ಬ ದೇಶದ ದೊರೆಯಾಗಿ ನಿಂತು ಇವತ್ತಿನವರೆಗೂ ರಾಮರಾಜ್ಯದ ಚಿಂತನೆಗಾಗಿ ನಾವು ಎಳೆದು ತರ್ತೇವೆ ಅಂದರೆ ಅವನು ಪ್ರತಿಯೊಬ್ಬರ ಸಾರ್ವಭೌಮನಾಗಿ ನಿಂತಿದ್ದಾನೆ ಅಂತ ಅರ್ಥ ರಾಮ. ಹಾಗಾಗಿ ಪ್ರತಿ ವ್ಯಕ್ತಿಗಳ ಅವನು ಸಂಕಲ್ಪ ಮಾಡಿದ್ದು, ಇನ್ನು ಮುಂದೆ ಬರುವ ಎಲ್ಲ ಭಾರತದ ಪ್ರಜೆಗಳಿಗೂ ನನ್ನ ಅನುಗ್ರಹ ಇದೆ ಅಂತ ಯಾವ ಕಾಲದಲ್ಲಿ ರಾಮ ಸಂಕಲ್ಪ ಮಾಡಿದ್ನು. ರಾಮೋ 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 ಇತಿ ಸರ್ವೇಷಾಮಭವತ್ ಕಥಾ ರಾಮೇ ರಾಜ್ಯಂ ಪ್ರಶಾಸತಿ ಎಂದು. ರಾಮ ರಾಜ್ಯಭಾರ ಮಾಡ್ತಾ ಇರುವಾಗ ಇಡೀ ಜಗತ್ತು ರಾಮ 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 ಹೇಳುತ್ತಿತ್ತು. ಹೋದ ಬಳಿಕ ಹೇಳದೇ ಇರ್ತದ? ಇವತ್ತಿನವರೆಗೂ ಹೇಳ್ತಾ ಉಂಟಲ್ಲ. ಹಾಗಾಗಿ ಇವತ್ತಿನವರೆಗಿನ ಪ್ರಜೆಗಳನ್ನೂ ಸಂಕಲ್ಪಿಸಿಕೊಂಡು ರಾಮ ಆವತ್ತೇ ತನ್ನ ದೊರೆತನದ ಅನುಗ್ರಹದ ಶ್ರೀರಕ್ಷೆಯನ್ನು ಅಭಯವನ್ನು ಕೊಟ್ಟಿದ್ದಾನೆ ಅಂದರೆ ಇನ್ನೆಂತ ಹೇಳುವನ. ಹಾಗಾಗಿ ಅಂತಹ ರಾಮನ ವಿಶೇಷವಾದ ಪ್ರಜೆಗಳಾಗಿ ನಿಂತು ನಾವು ಮಾಡುವ ಕೆಲಸ ಅದು. ಹೀಗಾಗಿ ಅವನು ಸಂಕಲ್ಪ, ಜತೆಯಲ್ಲಿ ಪ್ರಾಣನ ಸಂಕಲ್ಪ. ಸ್ವಪ್ನ ಬೀಳುವಾಗ ಉಸಿರಾಟ ಆಗ್ತಾ ಇರ್ತದೆ ಅಲ್ವಾ? ಉಸಿರು ನಿಂತಲ್ಲಿ ಸ್ವಪ್ನ ಎಲ್ಲಿ ಬೀಳುತ್ತದೆ? ಹೆಣಕ್ಕೆ ಸ್ವಪ್ನ ಬರ್ತದ? ನಾವು ಮೊನ್ನೆ ಕೇಳ್ತೇವೆ ಮೆಲ್ಲಕ್ಕೆ, ಹೆಣ ನಿಮಗೆ ಸ್ವಪ್ನ ಬಿತ್ತ ಏನಾದರೂ? ಇಲ್ಲ, ಉಸಿರಾಟ ಇದ್ದರೆ ಮಾತ್ರ ಆಗುವುದು. ಅದರಿಂದ ಪ್ರಾಣನ ಸಂಚಾರ ಇದ್ದಾಗ ಮಾತ್ರ ಸ್ವಪ್ನ ಕಾಣ್ತದೆ. ಅದರಿಂದ ಉಸಿರಿಗೂ ಕೆಲಸ ಇದೆ, ಒಳಗೆ ಕೂತ ರಾಮನಿಗೂ ಕೆಲಸ ಇದೆ. ತೋರಿಸುವವರವರು, ನೋಡುವವರು ನಾವು. ಕತ್ತಲೆಯ ಕೋಣೆಯಲ್ಲಿ ಸಿನಿಮಾ ಪರದೆಯ ಮೇಲೆ ಕಾಣುತ್ತದೆ, ಕಾಣಿಸುವ ನಮಗೆ ಕಾಣುವುದಿಲ್ಲ. ಕಾಣಿಸುವ ಕಾಣಲಿಕ್ಕೆ ಲೈಟ್ ಹಾಕಿ ಹೇಳಿದರೆ ಸಿನಿಮಾ ಕಾಣುವುದಿಲ್ಲ. ಅದರಿಂದ ತೇಜಸವಾದ ಕೆಲಸ ಇಲ್ಲಿದೆ. ಇಲ್ಲಿ ವಿಶ್ವ ಇದ್ದಾನೆ ಎಚ್ಚರದಲ್ಲಿ,
ತೈಜಸ ಕುತ್ತಿಗೆಯ ಕಂಠರಾಳದಲ್ಲಿ ಬಂದಾಗ ತೈಜಸ ಇರ್ತಾನೆ, ಪ್ರಾಜ್ಞನಾಗಿ ನಿದ್ದೆಗೆ ಬಂದಾಗ ಹೃದಯದಲ್ಲಿ ಬರ್ತಾನೆ. ತೈಜಸ ಅಂದರೆ ಬಿಳಿಯ ಪರದೆ, ಅಲ್ಲಿ ಸ್ವಪ್ನಗಳ ವ್ಯವಸ್ಥೆ. ಅದನ್ನು ದೇವರು ನಿರ್ಮಾಣ ಮಾಡಿ ಸಂಧ್ಯೆ ಸೃಷ್ಟಿರಾಹಿ ಅಂತ ಸೂತ್ರ. ಇದು ಯಾರು ಮಾಡಿಕೊಂಡ ಕತೆ ಅಲ್ಲ, ನಮ್ಮ ಚರಿತೆ, ನಮ್ಮ ಕತೆ, ನಾವು ಹೇಗಿದ್ದೇವೆ ಅಂತ ಹೇಳಿ ವೇದವ್ಯಾಸರೇ ಟ್ರೇಸ್ ಮಾಡಿದ್ದಾರೆ, ಮೂಲ ಗುರುಗಳೇ ಹೇಳಿಬಿಟ್ಟಿದ್ದಾರೆ, ವಾಂಗ್ಮಯ ಪ್ರಪಂಚದ ಅಧಿದೇವತೆ ಹೇಳಿದ್ದಾನೆ. ಎಡೆಯಲ್ಲಿ ಸೃಷ್ಟಿ ಮಾಡುವವನು ದೇವರೇ ಅಂತ, ಎಚ್ಚರದಲ್ಲಿ ಸೃಷ್ಟಿ ಮಾಡುವವನಷ್ಟೇ ಅಲ್ಲ, ಏವಮಪ್ಯ ಶುಭಂಕರ್ಮ ನ ಭೂತನ್ನ ಭವಿಷ್ಯತಿ ಅಂತ ವ್ಯಾಸರು ಘೋಷಣೆ ಮಾಡ್ತಾರೆ. ಕೆಟ್ಟದ್ದಾದದ್ದು ಇಲ್ಲದೇ ಇದ್ದದ್ದು ಸೃಷ್ಟಿಯಲ್ಲಿ ಇಲ್ಲವೇ ಇಲ್ಲ ಅಂತ. ನಾ ಸತೋ ವಿದ್ಯತೆ ಭಾವ ನಾ ಭಾವ ವಿದ್ಯತೆ ಸತಃ ಅಂತ. ಇಲ್ಲದ್ದು ಬರುವುದು ಇಲ್ಲ, ಇದ್ದದ್ದು ಇಲ್ಲ ಆಗುವುದಿಲ್ಲ ಅಂತ ಒಂದು ಭೌತವಾದ ದೊಡ್ಡ ನಿಯಮವನ್ನೇ ಕೃಷ್ಣ ತೋರಿಸಿಬಿಟ್ಟಿದ್ದಾನೆ. ಅದು ಎಚ್ಚರದಲ್ಲಿ ಹೇಗೆ ದೇವರ ಆಟವೇ ಪೂರ್ತಿ ನಮಗೆ ಅನುಭವಕ್ಕೆ ಸಿಗುವಂಥದ್ದು ನಮ್ಮದೇನು ನಡೆಯುವುದಿಲ್ಲ, ನಾವು ಹೇಳಿದಾಗೆ ಆಗುವುದೇ ಇಲ್ಲ. ಅದರಂತೆ ಸ್ವಪ್ನದಲ್ಲಿಯೂ ಭಗವಂತನದ್ದೇ ಪೂರ್ತಿ ಆಟ, ಎಲ್ಲದರ ಸೃಷ್ಟಿ. ನಿನಗೆ ಯಾವ ಯೋಗ್ಯತೆ ಹೇಗಿದೆಯೋ ನಿನ್ನದೇ ಪೂರ್ವ ವಾಸನೆಗಳನ್ನು ಆಧಾರವಾಗಿಟ್ಟುಕೊಂಡು, ದ್ರವ್ಯವಾಗಿಟ್ಟುಕೊಂಡು ತೋರಿಸ್ತಾನೆ. ಇಲ್ಲಾದರೆ ಪಕ್ಕದಲ್ಲಿದ್ದವರು ಯಾಕೆ ಕಾಣುವುದಿಲ್ಲ, ಕೇಳುವುದಿಲ್ಲ, ನೋಡುವುದಿಲ್ಲ, ಹೇಳುವುದಿಲ್ಲ? ಬೇಕು ಹೇಳಿದ್ದು ಬೀಳುವುದಿಲ್ಲ ಕೆಲವೊಮ್ಮೆ ಸ್ವಪ್ನ, ಬೇಡ ಹೇಳಿದರೂ ಬೀಳದೇ ಇರುವುದಿಲ್ಲ, ಅದು ಗಮ್ಮತ್ತು ಇರ್ತದೆ. ಹಾಗಾಗಿ ನಮ್ಮ ಕೈಯಲ್ಲೇ ಇಲ್ಲ. ಹಾಗೆ ನಿದ್ದೆಯೂ ಸಹ ಗಡದ್ದು ನಿದ್ದೆ ಬರಿಸ್ತಾನೆ. ಆಕ್ಸಿಡೆಂಟ್ ಆಗಿ ಬಿದ್ದುಕೊಂಡವನಿಗೂ ನಿದ್ದೆ ಬಂದಾಗ ಬೆಳಿಗ್ಗೆ ಎದ್ದ ಹೇಳ್ತಾನೆ, ಗಮ್ಮತ್ತು ನಿದ್ದೆ ಒಂದು ನಿನ್ನೆ ಬಂದಿದೆ ಅಂತ. ಮಾತ್ರೆ ಪ್ರಭಾವವೋ ಇಂಜೆಕ್ಷನ್ನು ವ್ಯವಸ್ಥೆಯೋ ಅಂತ ಹೇಳ್ತಾನೆ, ಅವನಿಗೂ ನಿದ್ದೆಯ ಅನುಭವ ಆಗ್ತದೆ. ಹಾಗಾಗಿ ಮೂರು ಸಹ ಅವಸ್ಥೆಗಳು ಅದು ಭಗವಂತನಿಂದ ನಿಯಮ್ಯವಾಗಿರ್ತದೆ. ದೇವರು ಎಲ್ಲಿಯೂ ಸಹ ಇಂದ್ರಜಾಲ ವಿಧಾಂ ತೃಟ್ಟಿ ಮನ್ಯಂತೆ ಜ್ಞಾನ ದುರ್ಬಲಾಹ ಅಂತ ದೇವರೆಲ್ಲಿಯೂ ಸುಳ್ಳಾದ ಆಟವನ್ನು ತೋರಿಸುವುದೇ ಇಲ್ಲ. ಅದು ಮೆಜಿಷಿಯನ್ಸ್ ಮಾತ್ರ ಮಾಡೋದು. ನೋಟು ಪ್ರಿಂಟ್ ಮಾಡಿ ತೋರಿಸ್ತಾರೆ, ಕಾಗದವನ್ನು ಉಂಡೆ ಮಾಡಿ ಬಿಚ್ಚುವಾಗ ಅದರಲ್ಲಿ ಗಾಂಧಿ ನಗ್ತಾ ಇರ್ತಾನೆ. ಹಾಗಿದ್ರೆ ಅವನ ಮನೆಯಲ್ಲಿ ಹಾಗೆ ಮಾಡ್ತಾ ಕೂತ್ಕೊಳ್ಬೋದಲ್ಲ, ಎಲ್ಲ ಉಂಡೆಯನ್ನು ಬಿಚ್ಚಿ ಹಾಕಿ. ನಮ್ಮ ಹತ್ರ ಕಸ ಬೇಕಾದಷ್ಟುಂಟು, ಕಾಗದ ತುಂಬ ನೋಟಾದರೆ ಒಳ್ಳೆಯದು, ನಮಗೆ ಅರ್ಧವಾಸಿ ಕೊಟ್ಟರು ಆಗ್ತದ? ಆಗೋದಿಲ್ಲ. ಅದು ಸುಮ್ಮನೆ ತೋರಿಕೆಗೆ ಮಾತ್ರ, ಮತ್ತೆ ಮುದ್ದೆ ಮಾಡಿ ಬಿಸಾಡುವಂಥದ್ದೇ, ಕಾರ್ಯಕಾರಿ ಆಗುವುದಿಲ್ಲ. ಅದೇ ಮ್ಯಾಜಿಕ್ ಅಂದರೆ ಹಾಗೆ ಕಾಣಿಸುವುದಷ್ಟೇ ಅಂತ. ದೇವರು ಕಾಣಿಸುವುದಷ್ಟೇ ಮಾಡಲಿಲ್ಲ, ಉಪಯೋಗ ಆಗುವ ಹಾಗೆ ಮಾಡಿದ್ದಾನೆ. ಬಾವಿಯನ್ನು ತೋಡ್ತಾರೆ, ನೀರನ್ನು ಎತ್ತುತ್ತಾರೆ, ಕುಡಿತಾರೆ, ಮಾತಾಡ್ತಾರೆ, ನಡಿತಾರೆ, ಏನೆಲ್ಲ ವ್ಯವಸ್ಥೆ ಇದೆ. ಪಂಚಭೂತಗಳು ಅದು ಸುಳ್ಳೇನು, ಕಾಣದಿರುವಂಥದ್ದು ಹೇಳಲಿಕ್ಕೆ ಉಂಟೇನು? ಹಾಗೆ ಅದ್ಭುತವಾದಂತಹ ಚಿಂತನೆಯ ಜೊತೆಯಲ್ಲಿ ನಾವು ಈ ಬಾರಿ ಮೊದಲು ಈ ಸ್ವಪ್ನವನ್ನು ಕಾಣಿಸಿಕೊಂಡವಳು, ಹೇಳಿಬಿಟ್ಟವಳು ಸೀತೆ. ರಾಮಾಯಣದಲ್ಲಿ ವಾಲ್ಮೀಕಿ ಸ್ವಪ್ನವನ್ನು ತರ್ತಾನೆ. ಬಹಳ ಅದ್ಭುತವಾದ ಚಿಂತನೆಯನ್ನು ನೋಡಲಿಕ್ಕೆ ಬರ್ತದೆ. ಬಂದ ಸುಮಾರು ಅಧ್ಯಾಯಗಳನ್ನು ಓಡಿಸಿಬಿಡ್ತೇನೆ. ಹನುಮಂತ ಹಾರುವಾಗ ಮೈನಾಕ ಇದ್ದ, ಮುಟ್ಟಿದ. ಅವಳಿಗೆ ಸುರಸೆ ಬಂದಳು, ತಟ್ಟಿದ. ಅದು ರಾಜಗೆ ಸಿಮ್ಮಿಕೆ ಬಂದಳು, ಮುಗಿಸಿದ. ಮತ್ತೆ ಹಾರಿ ನಿಂತವ ಲಂಕಿಣಿ ಸಿಕ್ಕಿದ್ಲು, ಬದಿಗೆ ಹಾಕಿದ. ಒಳಗೆಲ್ಲ ಹುಡುಕಿದ, ಸಿಗಲಾರದಿದ್ದಾಗ ಬೇಸರ ಪಟ್ಟುಕೊಂಡು ಅಂತಃಪುರದ ಒಳಗೂ ಹೋದ. ಹೆಣ್ಮಕ್ಕಳೇ ಕಂಡ್ರು. ಅದರ ನಡುವೆ ಒಬ್ಬಳನ್ನು ಕಂಡು ಖುಷಿಪಟ್ಟ. ಅದು ಮಂಡೋದರಿ ಆಗಿತ್ತು. ಅತ್ತ ಬಿದ್ದುಕೊಂಡು ರಾವಣನನ್ನು ಪರಿಗಿಸಿದ್ದ. ಮತ್ತೆ ಬಂದದ್ದು ವೇಸ್ಟ್ ಅಂತ ಹಿಂದೊರಗಲಿಕ್ಕೆ ಯೋಚನೆ ಮಾಡ್ತಾ ಇದ್ದರೆ ಬೇಡ, ಹೋಗಬಾರ್ದು. ಹೋದರೆ ಏನಾಗತ್ತೆ ಅಂದರೆ ಮಂಗಗಳಿಗೆಲ್ಲ ಬೇಸರ ಆಗ್ತದೆ, ಅವುಗಳೆಲ್ಲ ತಲೆ ಚಚ್ಚಿಕೊಳ್ಳುತ್ತವೆ. ರಾಮನಿಗಂತೂ ಹೋದರೆ ನಾನು ಮೋರೆ ನೋಡಿಯೇ ಸೀತೆ ಸಿಗಲಿಲ್ಲ ಅಂದರೆ ರಾಮ ಇಲ್ಲ ಆಗ್ತಾನೆ. ರಾಮ ಇಲ್ಲ ಆದರೆ ಲಕ್ಷ್ಮಣ ಇಲ್ಲ, ಲಕ್ಷ್ಮಣ ಇಲ್ಲ ಅಂತಾದರೆ ಅಯೋಧ್ಯೆಯ ಅರಸರೆಲ್ಲ, ಭರತ ಶತ್ರುಘ್ನರೆಲ್ಲ ಮುಗಿದು ಹೋಗ್ತಾರೆ. ಅಲ್ಲಿಂದ ಅಯೋಧ್ಯೆ ಪಟ್ಟಣವೇ ಖಾಲಿ ಆಗ್ತದೆ. ಇದೆಲ್ಲ ಕತೆ ಆಗುವುದೇ ಬೇಡ, ನಾನು ಹೋಗುವುದೇ ಇಲ್ಲ ಅಂತ ಕೂತ್ಬಿಟ್ಟ. ಮಂಗ ಹೋಗುವುದಿಲ್ಲ ಯೋಚನೆ ಮಾಡಿಕೊಂಡೆ. ಅದಕ್ಕೆ ಚಾಪಲ್ ಏನಾದರೂ ತಿಂದುಕೊಂಡ್ರೆ ಬೇಡಪ್ಪ, ಪ್ರಾಯೋಪವೇಶ ಕೂತ್ಕೊಳ್ತೇನೆ. ಇಲ್ಲ ಸಮುದ್ರಕ್ಕೆ ಹಾರಲಿಯಾ ಅಂತಾನೆ. ಹಾರುವಾಗಲೇ ಮೇಲೆ ಬಂದವ, ಹಾರೋದಿಲ್ಲಿ. ಕೊನೆಗೆ ಒಂದು ಖಂಡಿತ ಅಶೋಕವನವನ್ನು ನೋಡಲಿಲ್ಲ ನಾನು, ಅಲ್ಲಿಗೆ ಹಾರಿದ. ಎಲ್ಲ ಮರಮಟ್ಟುಗಳು ಬಾ ಬಾ ಅಂತ ಹೇಳಿದಾಗೆ ಮಂಗನನ್ನು ಕರೆದಿದ್ದಾವೆ. ಕೂತಿದ್ದಾನೆ. ಅಲ್ಲಿ ಒಂದು ಹೆಣ್ಮಗಳು ಕಂಡಿದ್ದಾಳೆ. ಎಲ್ಲ ಹೇಳಿದಾಗೆ ಉಂಟು. ಯಥಾ ರೂಪಾಂ ಯಥಾ ವರ್ಣಾಂ ಯಥಾ ಲಕ್ಷ್ಮವತೀಂ ಶುಭಾಂ ಅಂದ. ರಾಮ ಹೇಳಿದಾಗೆ ಇದ್ದಾಳೆ, ಬಣ್ಣ, ರೂಪ, ಲಕ್ಷಣ. ಇವಳೆ ಸೀತೆ ಅಂತ ತೀರ್ಮಾನ ಮಾಡಿಕೊಂಡಷ್ಟೊತ್ತಿಗೆ ಬೆಳಗಾಗಿದೆ. ಗಲಾಟೆ ಗದ್ದಲ ಕೇಳಿದೆ, ವೇದಮಂತ್ರಗಳು ಬಂದಿವೆ.
ಅಷ್ಟೊತ್ತಿಗೆ ಮೆರವಣಿಗೆ ಬರ್ತಾ ಉಂಟು, 10 ಮೋರೆದ್ದು 20 ಕೈತು. ಬಂದವನೇ ರಾವಣ ಬೇಕು ಸೀತೆ ಅಂತ ಹೇಳಲಿಕ್ಕೆ ಬಂದ. ಯಾರೋ ಮಡದಿಯರಲ್ಲಿ ಹೇಳ್ಕೊಂಡು ಹೋದ್ರು, ರಾವಣನಿಗೆ ಹೇಳಿದರು, ನಾವೆಲ್ಲ ಇಲ್ವಾ ಇದು ಮನುಷ್ಯ ಜಾತಿದ್ದು ಸಮ ಇಲ್ಲದ್ದು ಅಂತ ಹೇಳಿ ಏನೋ ತಲೆ ಸರಿ ಮಾಡಲಿಕ್ಕೆ ನೋಡಿದರು. ಅವನ 10 ತಲೆ ಪಕ್ಕಕ್ಕೆ ಹೇಳ್ತದ, ಬೊಬ್ಬೆ ಹೊಡೆದ, ಇನ್ನೆರಡೇ ತಿಂಗಳು ಬಾಕಿ ತಿಂದಾಗ್ತೇನೆ ಅಂತ ಹೇಳಿದ. ಕೊನೆಗೆ ರಕ್ಕಸೇರೆಲ್ಲ ಹೇಳಿದ, ನೀವೆಂತದ ಕೂತ್ಕೊಂಡೆಲ್ಲ ನನ್ನ ಬಗ್ಗೆ ಮಾತಾಡಿ ಪ್ರೀತಿ ಉಕ್ಕುವಂತೆಲ್ಲ ಮಾಡಬೇಕು ಗೊತ್ತಾಯ್ತು ಅಂತ ಹೇಳಿ ಜೋರು ಮಾಡಿ, ಕೊನೆಗೆ ಜೋರು ಮಾಡಿದ್ದಾರೆ ರಕ್ಕಸೇರಿಗೆ ಹೋದವ. ಅಷ್ಟೊತ್ತಿಗೆ ಒಬ್ಬಳು ರಾಕ್ಷಸಿ ಅಲ್ಲೇ ಇದ್ದವಳು ಎದ್ಬಿಟ್ಲು. ಬಾಯಿ ಮುಚ್ಚಿಕೊಳ್ಳಿ ಅಂತ ಹೇಳಿ ಅವಳೊಂದಿಷ್ಟುದ್ದ ಅವಳ ಚರಿತ್ರೆ ಹೇಳ್ತಾಳೆ, ನಾನೇನು ಕಂಡೆ ಅಂತ. ಅದು ಮತ್ತೆ ನೋಡುವ. ಆ ಬಳಿಕ ಹನುಮಂತ ಮಾತಾಡ್ಲಿಕ್ಕೆ ಶುರು ಮಾಡಿದ. ಬೆಳಗಾಗ್ತಾ ಬಂದಿದೆ, ಅವನಿಗೆ ಗೊತ್ತಾಯಿತು, ಇವರನ್ನೆಲ್ಲ ನೋಡಿದ. ಅವ ಮಾತಾಡಿ ಕೆಳಗಿಳಿದ ಮರದಿಂದ. ಬೆಕ್ಕಿನಷ್ಟೇ ದೊಡ್ಡದಿದ್ದಾನೆ ಅವನು, ಬೆಕ್ಕಾಗಲಿಲ್ಲ ಮಂಗವೇ. ಸಾತಂ ದೃಷ್ಟ್ವಾ ಹರಿವರಂ ವಿನೀತವದುಪಸ್ಥಿತಂ ಮೈಥಿಲಿ ಚಿಂತಾಯಾಮಾಸ ಸ್ವಪ್ನೋಯಮಿತಿ ಭಾಮಿನಿ. ಒಂದು ಸರ್ತಿ ಕಣ್ಣೆಲ್ಲ ಸರಿ ಮಾಡಿಕೊಂಡ್ಳು, ಒಂದು ಸರ್ತಿ ತಲೆ ತಿರುಗಿದ್ಲು, ಒಂದು ಸರ್ತಿ ಮರವನ್ನು ಗಟ್ಟಿಟ್ಕೊಂಡ್ಳು. ಸಾಯ್ತೇನೆ ಅಂತ ಬಂದವಳು ಅವಳು. ಒಂದೇ ಜಟೆ ಅವಳಿಗಿದ್ದದ್ದಾಗ. ಏಕವೇಣಿ ಧರ ನೀನ ಗಂಡ ಹತ್ತಿರದಲ್ಲಿಲ್ಲ ಅಂತಾದರೆ ಹೆಣ್ಮಕ್ಕಳು 1 ಜಟೆ ಹಾಕಲಿಕ್ಕೆ, ಗಂಡ ಮನೆಯಲ್ಲೇ ಊರಲ್ಲೇ ಇದ್ದಾನೆ ಅಂತಾದರೆ ಹೆಣ್ಮಕ್ಕಳು 2 ಜಟೆ ಹಾಕಲಿಕ್ಕೆ. ಇವತ್ತು 2 ಜಟೆ ಹಾಕೋದು ಶಾಲೆ ಹೋಗೋ ಹುಡುಗಿಯರು ಮಾತ್ರ. ಹಾಗಾದರೆ ಗಂಡ ಅಲ್ಲೇ ಇದ್ದಾನೆ ಅಂತ ಅರ್ಥ. ಯಾರಿಗೆ ಏನು ಅರ್ಥ ಹೇಳೋದ? ನಮ್ಮ ಸಂಸ್ಕೃತಿಯ ಪಾಠ ಯಾರಿಗೆ ಗೊತ್ತುಂಟು? ಎಂಥ ಸಂಸ್ಕೃತಿ, ಯಾರ ಹತ್ರ ಏನು ಹೇಳೋದು ನಾನು? ಅದು ಬಿಡಿ, ಹೇಳಿ ಪ್ರಯೋಜನ ಇಲ್ಲ. ಮತ್ತು ಮನೆ ಹೆಂಗಸರೆಲ್ಲ ಒಂದೇ ಜಟೆ ಹಾಕ್ತಾರೆ, ಅಂದರೆ ಗಂಡ ಊರಲ್ಲಿಲ್ಲ ಎನ್ನುವುದನ್ನು ಊರಿಗೆ ಹೇಳ್ತಾ ಇದ್ದಾರೆ. ಯಾರ ಗಂಡ ಯಾರ ಊರಲ್ಲಿಲ್ಲವೋ ಊರು ಬರಬೇಡಿ ಒಂದೇ ಜಡೆ. ನೋಡಿ ಎಷ್ಟು ರಿವರ್ಸ್ ಆಗಿದೆ ನೋಡಿ. ಹೀಗಾಗಿ ಅವಳು ಒಂದೇ ಜಟೆಯನ್ನು ಇಟ್ಕೊಂಡವಳು, ಇನ್ನೇನಿಲ್ಲ ನನಗೆ ಯಾರು ವಿಷ ಕೊಡ್ತಾರೆ ಇಲ್ಲಿ ಸಾಯಲಿಕ್ಕೆ, ಎಲ್ಲಿ ಉಂಟು ನನಗೆ ಕತ್ತಿ, ಯಾರು ಕೊಡ್ತಾರೆ ಕತ್ತಿ ನನ್ನನ್ನು ಬಡ್ಕೊಳ್ಳಿಕ್ಕೆ? ಅವಳು ಹೇಳುದು ಒಂದೇ ಇರೋದು ಜಟೆ, ಅದನ್ನು ಗೆಲ್ಲಿಗೆ ಹಾಕಿ ಕುತ್ತಿಗೆಗೆ ಸುತ್ತಿ ಹೇಳಬಾರ್ದು ನಾನು ಹೆಚ್ಚಿಗೆ. ಇದು ಅವಳು ಯೋಚನೆ ಮಾಡಿಕೊಂಡ ಬಗೆ. ಅದು ಮತ್ತೆ ಉಳಿದ ಹೆಣ್ಮಕ್ಳು ಯೋಚನೆ ಮಾಡಿದರೆ ಹಾಗೆಲ್ಲ ಆಗ್ತದಲ್ಲ, ಪಾಸಿಬಿಲಿಟೀಸ್ ದೇರ್ ಅಂತ, ಬೇಡ ಬಿಡಿ. ಹಾಗೆ ಅವಳು ಮರದ ಹತ್ತಿರಕ್ಕೆ ಬಂದವಳು ಮಂಗ ಮಾತಾಡ್ಲಿಕ್ಕೆ ಶುರು ಮಾಡಿತ್ತು. ಏನು ಮಾತಾಡಿದೆ ಮತ್ತೆ ನೋಡು, ಅದು ಮುಗಿಯುವುದಿಲ್ಲ, ಮತ್ತೆ ನಮ್ಮದು ಸಪ್ತಾಹ ಆಗಬೇಕಲ್ಲ. ಕೆಳಗಿಳಿದು ಹತ್ತಿರ ಬಂದಾಗ ಸಣ್ಣ ಇದ್ದಾನೆ. ಇವಳು ನೋಡಿದ್ಲು, ನೋಡಿ ಗಾಬರಿಯಾಗಿದ್ದಾಳೆ. ಸಾ ತಂ ದೃಷ್ಟ್ವಾ ಹರಿವರಂ. ನನಗೆ ಬೇಜಾರಾಯಿತು. ಯಾಕೆಂದರೆ ಇದು ಹರಿವರ ಅಂತ ಉಂಟಲ್ಲ ಮಾರೇರೆ, ಎಲ್ಲಿ ಹೋದರೂ ಹರಿ ಕಾಣ್ತಾನಲ್ಲ, ಏನು ಎಡವಟ್ಟಾಗಿರಬೇಕು ಅಂತ ಮ್ಯಾನುಸ್ಕ್ರಿಪ್ಟ್ಗಳನ್ನೆಲ್ಲ ಮತ್ತೆ ಆಚೀಚೆ ಮಾಡಲಿಕ್ಕೆ ಶುರು ಮಾಡಿದೆ. ಎಲ್ಲಿಯಾದರೂ ಉಂಟ, ಏನಾದರೂ ಪಾಠಾಂತರ ಉಂಟ? ಯಾಕೆಂದರೆ ಸಾತಂ ದೃಷ್ಟ್ವಾ ಕಪಿವರಂ ಹೇಳ್ಬೋದು, ಮತ್ತು ಮಂಗವೇ ವೇಷ ಚೇಂಜ್ ಮಾಡಲಿಲ್ಲ. ನನಗೊಂದು ಕ್ಯೂರಿಯಾಸಿಟಿ, ಎಲ್ಲಿಯಾದರೂ ನನ್ನ ಕಣ್ಣು ಸಮ ಇಲ್ವೋ? ಎಂಥದ್ದು ನೋಡಿದ್ರು ಮಾರಾಯರೆ, ಪಾಠ ಸಿಗಲಿಲ್ಲಲ್ಲ. ಹರಿಶ್ರೇಷ್ಠಂ ಒಂದಿತ್ತು, ನೋಡ್ಲಿಕ್ಕೆ ಹೋಗಿ ಒಂದು ಸಿಕ್ಕಿತ್ತು. ಸಾತಂ ದೃಷ್ಟ್ವಾ ಹರಿಶ್ರೇಷ್ಠಂ. ಅದು ಹರಿಶ್ರೇಷ್ಠ ಯಾರೋ ಬೇರೆಯವರು ಹಾಕಿರ್ಬೇಕು, ಯಾರೋ ಶ್ರೇಷ್ಠ ವ್ಯಕ್ತಿ ಹಾಕಿರ್ಬೋದು, ಗೊತ್ತಿಲ್ಲ ನನಗೆ, ಬೈಯೋದು ಯಾಕೆ ನಾವು? ಯಾಕೆಂದರೆ ಹರಿವರಂ ಆ ರಕಾರದ ಒಂದು ಪ್ರಾಸ ಉಂಟಲ್ಲ, ಅದು ವಾಲ್ಮೀಕಿಗೆ ಹೇಳಿಸಿತ್ತು. ಹರಿ ಶಬ್ದದ ಶ್ರೇಷ್ಠ ಶಬ್ದದೇ ವರ ಶಬ್ದ, ವರಕ್ಕೂ ಶ್ರೇಷ್ಠಕ್ಕೂ ವ್ಯತ್ಯಾಸ ಏನಿಲ್ಲ, ಅರ್ಥದಲ್ಲಿ ಸೇಮ್. ಆದರೆ ಭಾಷೆಯಲ್ಲಿ, ಬಿಗಿಯಲ್ಲಿ, ನಡೆಯಲ್ಲಿ ಹರಿವರಂ ಚೆನ್ನಾಗಿದೆ, ಇಷ್ಟೇ ಪಾಠ ವ್ಯತ್ಯಾಸ. ಕಪಿ ಶಬ್ದವೇ ಇರಲಿಲ್ಲ, ಬೇಕೆಂದಲೇ ಹಾಕಿದ್ದಾನೆ ವಾಲ್ಮೀಕಿ. ಮತ್ತೆ ಅರ್ಥ ಚಿಂತನೆ ಮಾಡುವ ಏನಾಯಿತು ಅಂತ. ಅವಳು ನೋಡಿದ ಯಾರನ್ನೊಂದು ನೋಡಿದವಳು ಯಾರಂತ ಇವತ್ತು ಹೇಳ್ತೇನೆ, ಮತ್ತೆ ನೋಡಿದ್ದೇನು ಮತ್ತೆ ನೋಡುವ. ಇವತ್ತು ಸೀತೆ ಬರಲಿ. ಸಾ ಅಂದರೆ ಸೀತೆ ಅಲ್ವಾ, ಎಬ್ರಿವೇಷನ್ ಆಫ್ ಸೀತಾ ಸಾ, ಹೌದಲ್ಲ, ಮತ್ತೆ ಗೊತ್ತೇ ಆಗಲಿಲ್ಲ ನೋಡಿ. ನೋಡಿದವಳು ಯಾರು ಅಂತ ವಾಲ್ಮೀಕಿ ಹೇಳ್ತಾನೆ, ಸಾ ಅಂತ ಸೀತೆಯನ್ನು. ಸೀತೆಯ ಮಂತ್ರದ ಆರಂಭ ಬೀಜಾಕ್ಷರವೇ ಸಾಮ್ ಅಂತಲೇ, ಸಾಮ್ ಸೀತಾಯಿ ನಮಃ ಅಂತಲೇ. ಅದು ಯಾರಿಗೆ ಗೊತ್ತುಂಟು? ಸೀತೆ ಮಂತ್ರ ರಾಮ ಮಂತ್ರ ಗೊತ್ತುಂಟು ಹೆಚ್ಚು ಜನರಿಗೆ, 100 ಗಟ್ಟಲೆಲ್ಲ ಕೇಳಿರ್ತಾರೆ, ಹುಡುಕಿರ್ತಾರೆ. ಸೀತೆ ಮಂತ್ರ ಯಾರು ಹೇಳಿ? ನಾನು ಕೊಟ್ಟಿದ್ದೇನೆ ರಾಮಮಂತ್ರ ಜೊತೆಯಲ್ಲಿ, ಕೊನೆಗೆ ಸೀತಾ ಮಂತ್ರ ಹಾಕಿದ್ದೇನೆ, ಲಕ್ಷ್ಮಣ ಮಂತ್ರನೂ ಹಾಕಿದ್ದೇನೆ ಪುಸ್ತಕದಲ್ಲಿ. ಮೊದಲು ಕೊಟ್ಟದೇ 100 ಗಟ್ಟಲೆ ರಾಮ ಮಂತ್ರ ನಾನೇ, ಮಾಡೋರಿದ್ದರೆ ಮಾಡಲಿ ಅಂತ. ಹಾಗೆ ಕೃಷ್ಣ ಮಂತ್ರಿಗೂ ಕೊಡ್ತಾ ಇದ್ದೇನೆ, 150 ಆಗಿದೆ. ನಾನು ಮಾಡಿದ್ದಲ್ಲ, ಹಿಂದಿನವ್ರು ಮಾಡಿದ್ದು.
ಹಾಗಾಗಿ ಸೀತೆಯನ್ನು ಸಹ ಅಂತ ಹೇಳಿದ್ದಾರೆ. ಯಾಕೆ ಅವನನ್ನು ಸಹ ಹೇಳುವುದು, ರಾಮನನ್ನು ಕರೆಯುವುದು ಸಹ ಅಂತ, ದೇವರನ್ನು ಕರೆಯುವುದು ಸಹ ಅಂತ, ಅದು ಎಬ್ರಿವೇಶನ್ ಅವನದ್ದು. ಸಹಸ್ರ ಶೀರ್ಷ ಪುರುಷಃ ಪುರುಸಃ, ಪೂರ ಉಳ್ಳವನು ಅವನು, ಅವನು ಅಂದರೆ ಅವನು ಪೂರು ಅಂದರೆ ಪೂರ ಅಂತ, ಅವನು ಪೂರ ಉಳ್ಳವನು, ಆದ್ದರಿಂದ ಅವನು ಪೂರು ಸಹ, ಅವನು ಪುರುಸಃ, ಅವನು ಪುರಾಸಹ, ಹಿಂದಿನಿಂದಲೇ ಇರುವವನು ಅವನು, ಆದ್ದರಿಂದ ಅವನು ಪುರುಸಃ, ಅವನು ಪುರಾಸಹ. ನಾವು ದೊಡ್ಡವರು ಅಲ್ಲ, ಹಿಂದಿನ ಇರುವವರು ಅಲ್ಲ. ದೊಡ್ಡಸ್ತಿಗೆ ಕೆಲವೊಮ್ಮೆ ಎತ್ತರ ದಪ್ಪದಲ್ಲಿ ಭಾರದಲ್ಲಿ ಎಲ್ಲ ಇರ್ತದೆ, ಕೆಲವೊಮ್ಮೆ ದೊಡ್ಡಸ್ತಿಗೆ ಹಿರಿಯತನದಲ್ಲಿ ಇರ್ತದೆ, ಬಹಳ ವರ್ಷ ಆಯ್ತು ಅವರಿಗೆ ಅಂತ. ಇದು ದೇವರಿಗೆ ಎರಡೂ ಲೆಕ್ಕಾಚಾರದಲ್ಲಿಯೂ, ಗುಣವಂತಿಕೆಯಲ್ಲಿಯೂ ಹಿರಿವಂತಿಕೆಯಲ್ಲಿಯೂ ಅತ್ಯಂತ ಹಳೆಯವ ಪುರಾಸಹ, ಅತ್ಯಂತ ತುಂಬಿದವ ಪುರುಸಹ, ಆದ್ದರಿಂದ ಅವನನ್ನು ಸಹ ಅಂತ ಹೇಳೋದು. ಸಾರತ್ವ ಸೈತಿ ಪ್ರೋಕ್ತ, ಎಲ್ಲಕ್ಕಿಂತ ಶ್ರೇಷ್ಠನಾದ್ರಿಂದ ಅವನು ಸಹ. ಅಕ ಯಪ್ರವಿ ಸಂಭೂಮ ಸಕಹಾಹ ವಿಷ್ಣುವಾಚಕ, ದೇವರನ್ನು ಹೇಳುವ ಸಣ್ಣ ಅಕ್ಷರ ಅಂದರೆ ಸ, ಆ ಕ ಸ ಎಲ್ಲ ಉಂಟು ಅಕ್ಷರಗಳು, ಅದನ್ನು ಸಹ ಅಂದರೆ ದೇವರಂತ ಅರ್ಥ. ಕ್ಯಾಪಿಟಲ್ ಹೆಚ್ಚಾಗಿ ಹಿ ಬರೆದ್ರೆ ಅವನಂತ ಅರ್ಥ, ದೇವರಂತ ಅರ್ಥ. ಹಿ ನೋಸ್ ಆಲ್ ದ ಥಿಂಗ್ಸ್ ಅಂದರೆ ಹಿ ಅಂದರೆ ಯಾರು, ಹಿ ಅಂದರೆ ಗಾಡ್ ಅಂತ ಅರ್ಥ, ದೇವರು ಅಂತ ಅರ್ಥ. ಸಹ ಅಂದರೆ ದೇವರು, ನಾನು ಅಲ್ಲ ನೀನು ಅಲ್ಲ ಅಂತ ಅಷ್ಟೇ. ನಾನು ನೀನು ಅಲ್ಲದವನು ದೇವರು ಎನ್ನುವುದು ಸಾಮಾನ್ಯ ಬೆಪ್ಪನಿಗೂ ಗೊತ್ತುಂಟು, ಆಗುವುದಿಲ್ಲ ಅಂತಲೂ ಗೊತ್ತುಂಟು. ಹೇಳಲಿಕ್ಕೆ ಸುಲಭ ಆಗ್ತದೆ, ಖುಷಿ ಆಗ್ತದೆ. ನಾನು ಹತ್ತಿರ ಹೋಗಿ ಶ್ರೀಮಂತನ ಹತ್ರ, ನಾನು ಒಬ್ಬ ಬಡವ, ನಾನು ಶ್ರೀಮಂತ, ನೀನು ಒಂದೇ ಹೇಳಿದರೆ ಅವನು 100 ರೂಪಾಯಿ ಕೊಟ್ಟು ಹೋಗು ಮಾರೆ ಅಂತಾನೆ, ಒಮ್ಮೆ ಆಚೆ ಹೋಗಲಿ ಅಂತ. ಕೇಳದಿದ್ದರೆ 1,000 ಕೊಡ್ತೇನೆ ಅಂತಾನೆ, ಮತ್ತೆ ಇಲ್ಲಾದರೆ ಕೆಲಸವನ್ನು ಹತ್ರ ಹೇಳ್ತಾನೆ, ಅವನ್ನ ಎತ್ತಿ ಹಾಕು ಅಂತ, ಮುಗೀತು. ಅದು ಆಗದಿದ್ದರೆ 2,000ದ ಕೆಲಸ ಬೇರೆ ಉಂಟು. ಎಲ್ಲಿ ಉಂಟ್ರಿ? ಅಲ್ಪರಾದ ನಾವು, ಗುಣ ಇಲ್ಲದೆ, ಜ್ಞಾನ ಇಲ್ಲದೆ, ದುಃಖ ತುಂಬಿದವರು, ಎಲ್ಲಿಯಾದರೂ ಪರಿಪೂರ್ಣ ಸ್ವರೂಪನಾದ ಭಗವಂತನ ಹತ್ತಿರದಲ್ಲಿ ಒಬ್ಬ ಸಾಮಾನ್ಯನಾದ ರಾಜನ ಹತ್ರ ಹೋಗಿ ನಾನು ನೀನು ಒಂದೇ ಹೇಳಿದರೆ 2 ಪೆಟ್ಟು ತಿಂದೇ ಬರ್ತೇವೆ ಅಂದಾಗ ಇನ್ನು ಉಳಿದವರ ಹತ್ರ ಏನು ಕೇಳೋದು? ಅಷ್ಟು ಅದ್ಭುತವಾಗಿ ಅವನನ್ನು ಇಟ್ಟುಕೊಂಡದ್ದು ಸಂಸ್ಕೃತಿ ಸಹ ಅಂತ ಅರ್ಥದಲ್ಲಿ. ಅವನು ನನಗೆ ಪೂರ ಎಂದೂ ಗೊತ್ತಾಗದವನು, ಅತ್ಯಂತ ಎತ್ತರದಲ್ಲಿ ನಿಂತವನು, ಎಲ್ಲವನ್ನು ನೋಡುವವನು, ಸರತೀತಿ ಸಹ ಸರ್ವಗತನು ಅಂತ, ಪೂರ್ವ ಸಹ ಎಲ್ಲವನ್ನು ಪೂರ್ಣವಾಗಿ ಪರಿಕಿಸಿಕೊಳ್ಳುತ್ತಾನೆ. ಅವನಿಗೆಲ್ಲವೂ ಪ್ರತ್ಯಕ್ಷ. ಯಾಕೆ? ಸಾವಿರಾರು ತಲೆಗಳು, ಸಾವಿರಾರು ತೋಳುಗಳು, ಸಾವಿರಾರು ಕಾಲುಗಳು, ಸಾವಿರಾರು ಇಂದ್ರಿಯಗಳು, ಸಹಸ್ರ ಶೀರ್ಷ, ಯಾವುದು ಸಾವಿದ್ದಲ್ಲ, ಸಾವಿರದ್ದು, ನಾಶಗೊಳ್ಳದ ಒಟ್ಟಿಗೆ ಇರತಕ್ಕಂಥ ವೈಭವಗಳು. ಅಂತಹ ಭಗವಂತನ ಮಡದಿಯಾಗಿ ಇವಳು ಸಾ ಎನ್ನುವವನ ಹೆಂಡತಿ ಸಾ, ಇವಳು ಪುರುಷ, ಪೂರ್ಣ ತುಂಬಿದವಳೆ. ಭಗವಂತ ಇದ್ದಲ್ಲಿ ಎಲ್ಲ ಇದ್ದಾಳೆ, ಭಗವಂತ ಇರುವಾಗೆಲ್ಲ ಇದ್ದಾಳೆ, ಆದರೆ ಭಗವಂತನಷ್ಟು ಇಲ್ಲ ಅಷ್ಟೇ, ಗುಣದಲ್ಲಿ ಅಷ್ಟೇ ಇಲ್ಲ ಅಷ್ಟೇ ಹೊರತು ಮತ್ತೆಲ್ಲ ಸರಿಯೇ. ಆದ್ದರಿಂದ ಎಲ್ಲ ಕಡೆ ತುಂಬಿದ ಸಾ ಸೀತಾ ತಂ ಹರಿವರಂ ದೃಷ್ಟವಾ ವಿನೀತವತುಪಸ್ಥಿತಂ ಮೈಥಿಲೀ ಚಿಂತೆಯಾಮಾಸ ಸ್ವಪ್ನೋಯಂ ಇತಿ ಭಾಮಿನಿ. ಇದು ನನ್ನ ಸ್ವಪ್ನ ಅಂತ ಯೋಚನೆ ಮಾಡಿದ್ದಾಳೆ. ಅವಳಿಗೆ ಬಿದ್ದ ಸ್ವಪ್ನ ಏನು ಎನ್ನುವುದನ್ನು ಮತ್ತೆ ನಾಳೆ ಯೋಚನೆ ಮಾಡುವ. ವಂದನೆಗಳೊಂದಿಗೆ ಶ್ರೀಕೃಷ್ಣ ನಾರಾಯಣ ನಾರಾಯಣ ನಾರಾಯಣ.